ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. 10th first language, first lesson, A wrong man in workers paradise, second part ಇವತ್ತ ಡಿಸ್ಕಷನ್ ಮಾಡೋಣ. ಫಸ್ಟ್ ಪಾರ್ಟ್ ನಲ್ಲಿ ಇಲ್ಲಿವರೆಗೂ ಬಂದಿದ್ವಿ. The man started painting. He drew line after line. He put color after color. When he had completed his work, the girl held up the picture and stared at its sides, her eyes puzzled. ಪಿಕ್ಚರ್ ಅನ್ನ ಹುಡುಗಿ ಕೊಟ್ಟ ನಂತರ ಪೇಂಟಿಂಗ್ ಮಾಡಿ ಇವರು ಪುನಃ ಆ ಪಿಕ್ಚರ್ ನ ಹುಡುಗಿ ರಿಟರ್ನ್ ಮಾಡ್ತಾರ. ಆ ಹುಡುಗಿ ತಗೊಂಡ್ಲು, ಗಾಬರಿ ಆದ್ಲು. ಹೊಸದೊಂದೇನೋ ಆಕಿಗೆ ಎಂದೂ ಆಗಲಾರದ ಅನುಭವ ಆಗ್ಲಿಕ್ಕತ್ತು. ಇಲ್ಲಿವರೆಗೂ ಬರೀ ಕೆಲಸ ಕೆಲಸ ಅನ್ನುವಂತ ಹುಡುಗಿ ತನ್ನ ಕೂದಲಾನೇ ತಾನು ಸರಿಯಾಗಿ ಕೋಮಿಂಗ್ ಮಾಡ್ಕೊಳ್ಳಂತವಳು ಸೌಂದರ್ಯ ಅಂದ್ರೆ ಏನು ಅಂತ ಈಗ ತಿಳಿಲಿಕ್ಕೆ ಹತ್ತಕಿಗೆ. ಪೇಂಟಿಂಗ್ ನೋಡಲು ಪಜಲ್ ಆದ್ಲು. ಏನಿದು ಒಂಥರ ಮಜಾ ಐತಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ನಿಲ್ತಾಳ. ಈ ರೀತಿಯಲ್ಲಿ ಸಂಗೀತ, ಸಾಹಿತ್ಯ, ಕಲೆ, ಚಿತ್ರಕಲೆ ಇದು ಯಾವುದು ಗಂಧ ಇರಲಾರ್ದಂತ ವ್ಯಕ್ತಿನೂ ಸಹಿತ ಒಂದು ಕ್ಷಣ ಇದಕ್ಕೆ ಏನಾದರೂ ಅದರದ ಸಿಹಿಯನ್ನ ಅನುಭವಿಸಿದ್ರೆ ಸಾಕು, ಅದಕ್ಕೆ ಅಂಟಿಕೊಂಡು ಬಿಡ್ತಾನ ಅನ್ನುವಂಥದ್ದು ಟ್ಯಾಗೋರ್ ಸರ್ ಅವರ ಒಂದು ತತ್ವ. ಅದನ್ನ ಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ ಒಂದು ಕತೆ ಮುಖಾಂತರ ಇದನ್ನೆಲ್ಲ ಹೇಳ್ತಾರ. ಆ ಹುಡುಗಿ ಏನ್ ಮಾಡ್ತಾಳ, ಆ ಪೇಂಟಿಂಗ್ ಅನ್ನು ನೋಡಿದ ಮೇಲೆ ಸಂಮೋಹನಗೊಳ್ತಾಳ. ಸಂಮೋಹನಗೊಂಡು ಒಂದು ಹೊಸ ಸೆನ್ಸ್ ಅವಳಲ್ಲಿ ಅರೈಸ್ ಆಗ್ತದೆ. ಆಕಿ ಕಣ್ಣುಗಳು ಪಜಲ್ ಆದವು ಪೇಂಟಿಂಗ್ ನೋಡ್ಬೇಕಾದ್ರೆ. ಆ ಪೇಂಟಿಂಗ್ ನೋಡ್ತಿದ್ದಂಗನ ಆಕಿ ಕಣ್ಣಿನ ಹುಬ್ಬುಗಳು ನೋಡ್ರಿ ಎರಡು ಒಂದಕ್ಕೊಂದು ಹತ್ರ ಬರ್ತಾವ್ರಿ. ಈಗ ಕರ್ಟನ್, ಕಿಟಕಿ ಕಟ್ಟಿದ ಕರ್ಟನ್ ತೆಗೆದಿದ್ದು ಅಂದ್ರೆ ಎರಡು ಎಳಿತೀವಲ್ಲ, ಎರಡು ಒಂದಕ್ಕೊಂದು ಎಳೆದು ಹತ್ರ ತರ್ತೀವ್ರಿ. ಈಗ ಆ ಕಡೆ ಒಂದು ಪಾರ್ಟ್ ಹೋಗೈತಿ, ಈ ಕಡೆ ಒಂದು ಪಾರ್ಟ್ ಹೋಗೈತಿ ಅಂತ ತಿಳ್ಕೊಡ್ರಿ. ಹೌದಲ್ಲ? ಏನೋ ಬೆಳಕ್ ಬರ್ಲಿಕ್ಕತ್ತು, ಗಾಳಿ ಬಾಳ ಬರ್ಲಿಕ್ಕತ್ತಂದ್ರ ಕರ್ಟನ್ ಕ್ಲೋಸ್ ಮಾಡ್ಬೇಕಾಗಿತ್ತಂದ್ರ ಕ್ಲೋಸ್ ಅಂದ್ರ ಹತ್ರ ರೀ. ಆ ಕಡೆ ಪಾರ್ಟಿನ ಕರ್ಟನ್, ಈ ಕಡೆ ಪಾರ್ಟಿನ ಕರ್ಟನ್ ಎರಡು ಹತ್ರಕ್ಕೆ ಎಳ್ಕೊಂತೀವ್ರಿ. ಅದಕ್ಕ ಡ್ರಾ ಅಂತ ಕರೀತಾರ. ಇಲ್ಲಿ ಈ ಹುಡುಗಿ ಏನ್ ಮಾಡ್ತಾಳ ಅಂತಂದ್ರ ತನ್ನ ಎರಡೂ ಕಣ್ಣಿನ ಹುಬ್ಬುಗಳು ನಡಬರ್ಕ ಮೂಗಿನ ಮೇಲೆ ಡಿಸ್ಟೆನ್ಸ್ ಇರ್ತೈತ್ರಿ, ನಡಬರ್ಕ ಗ್ಯಾಪ್ ಇರ್ತೈತಲ್ಲ, ಆ ಗ್ಯಾಪ್ಗಳನ್ನ ಈ ಕಡೆ ಹುಬ್ಬು ಅರ್ಧ ಬಂದು ಈ ಕಡೆ ಹುಬ್ಬು ಅರ್ಧ ಬಂದು ಎರಡು ಹತ್ರಕ್ಕೆ ಬಂದ್ಬಿಡ್ತಾವ. ಹಂಗ್ಯಾಕಾಗತ್ತಂತಂದ್ರ ಹುಬ್ಬು ಗಂಟಿಕ್ಕುದು ಅಂತಾರ ಅದಕ್ಕ. ಹಂಗ್ಯಾಕಾಗ್ತೈತಂದ್ರ ಏನೋ ಒಂದು ಚಿಂತೆ ನಮ್ಮನ್ನ ಕಾಡಾಕ್ ಚಾಲು ಮಾಡಿರ್ತೈತಿ ಯಾವಾಗ ಅಂತ ಹೇಳಿರಿ. ಈ ಹುಡುಗಿಗೆ ಏನೋ ಒಂದು ಚಿಂತೆ ಕಾಡ್ಲಿಕ್ಕೆ ಚಾಲು ಆಯ್ತು. ಏನಿಲ್ಲ ಚಿಂತೆ ಅಂದ್ರೆ ಏನು ಅಂದ್ರೆ ಆ ಪೇಂಟಿಂಗ್ ಇವಳಿಗೆ ಆಕರ್ಷಣೀಯವಾಗಿತ್ತು. ಜೀವನದಲ್ಲಿ ಎಂದೂ ಅನುಭವಿಸಲಾರ್ದಂತ ಒಂದು ಸುಖ, ಖುಷಿ, ಒಂದು ವಿಶೇಷ ಹೊಸತನವನ್ನ ಅವಳು ಅನುಭವಿಸ್ಲಿಕ್ಕೆ ಹತ್ತಿಲ್ಲಲ್ಲ. ಅದಕ್ಕೆ ಇದು ಏನಪ್ಪ, ಏನಿದು ಅನ್ನುವಂತ ರೀತಿಯೊಳಗ ಎರಡೂ ಹುಬ್ಬುಗಳು ಒಂದಕ್ಕೊಂದು ಕ್ಲೋಸ್ ಬರ್ತಾವೆ. ಹೌದಲ್ರಿ? ಬ್ರೋಸ್ ಡ್ರಾಣ, ಡ್ರಾ ಡ್ರೂ ಡ್ರಾಣ. ಎರಡು ಆ ಕಡೆ ಹುಬ್ಬು ಎಳ್ಕೊಂಡು ಈ ಕಡೆ ಬರ್ತೈತಿ,
ಈ ಕಡೆ ಹುಬ್ಬು ಎಳ್ಕೊಂಡು ಈ ಕಡೆ ಬರ್ತೈತಿ. ಎರಡೂ ಹುಬ್ಬುಗಳು ಒಂದಕ್ಕೊಂದು ಹತ್ತಿರಕ್ಕೆ ಬರ್ತವೆ. ಇದರ ಸಂಕೇತ ಏನೋ ಒಂದು ಚಿಂತೆಯೊಳಗ ಹಾಕ್ಯದಾಳ ಅಂತೇಳಿ. ಏನ್ ಚಿಂತೆ ಅಂದ್ರೆ ಆ ಪೇಂಟಿಂಗ್ ಅವಳಿಗೆ ಒಂದು ಚಿಂತೆ ಹಚ್ಚಿಬಿಡ್ತು. ಏನೋ ಮಜಾ ಆಯ್ತಲ್ಲ ಇದ್ರೊಳಗ, ಏನೋ ಹಿತ ಆಯ್ತಲ್ಲ ಇದ್ರೊಳಗ ಅಂತ ಹೇಳಿ. ಅದಕ್ಕ ಅವಳ ಬ್ರೋಸ್ಗಳು ಡ್ರಾನ್ ಆದವು ಅಂತ ಹೇಳಿ. ಬ್ರೋಸ್ ಡ್ರಾನ್, ಎರಡೂ ಹುಬ್ಬುಗಳನ್ನ ಹತ್ತಿರಕ್ಕೆ ತಂದ್ಕೊಂಡು ಶಿ ಆಸ್ಕ್ಡ್, ಅವನ್ ಕೇಳ್ತಾಳ. ಏನ್ ಕೇಳ್ತಾಳ ಅಂತಂದ್ರ ವಾಟ್ ಡೂ ದೇ ಮೀನ್? ಚಿತ್ರ ತೆಗದಿಯಲ್ಲಪ್ಪ, ಏನ್ ಅರ್ಥ ಅದರದು? ಇವೆಲ್ಲ ಚಿತ್ರ ಏನ್ ಮೀನಿಂಗು, ಏನ್ ಹೇಳ್ತಾವೆ? ಒಂದು ಮೀನಿಂಗ್ ಬೇಕಲ್ಲಪ್ಪ ನಾವು ಮಾಡುವಂತ ಕೆಲಸಕ್ಕೆ. ಏನ್ ಮೀನಿಂಗ್ ಅದ? ವಾಟ್ ಡೂ ದೇ ಮೀನ್? ಡೂ ದೇ ಅಂದ್ರೆ ಲೈನ್ಸ್, ಪೇಂಟಿಂಗು ಎಲ್ಲ ಬಂತು. ದೇ ಅಂದ್ರೆ ವಾಟ್ ಡೂ ದೇ ಮೀನ್? ಈಗ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಅವ್ರು ಏನೇ ಮಾಡಿದ್ರು ಒಂದು ಮೀನಿಂಗ್ ಇರ್ತಿತ್ತು, ಹೌದಲ್ಲ? ಕೆಲವೊಂದಕ್ಕೆ ಮೀನಿಂಗ್ ಇರ್ತಾವ್ರಿ, ಕೆಲವೊಂದಕ್ಕೆ ಮೀನಿಂಗ್ ಇರುವುದಿಲ್ಲ, ಹೌದಾ? ಈಗೇನ್ ಮಾಡ್ತೀವಿ ನಾವು, ನಸಕ್ನೆದ್ದು ಸ್ಟಡಿ ಮಾಡ್ತೀವಿ, ಮ್ಯಾಥಮೆಟಿಕ್ಸ್ ಕಲಿಸ್ತೀವಿ ರೀ, ಇಂಗ್ಲಿಷ್ ಕಲಿತೀವಿ, ಮಾಡ್ತೇವಲ್ಲ, ಅದಕ್ಕೊಂದು ಮೀನಿಂಗ್ ಅದ, ನಾವು ವಯಸ್ ಆಗ್ಬೇಕು ಅಂತ ಹೇಳಿ. ನಸಕ್ನಾಗೆದ್ದ ರೈತರು ಕೆಲಸ ಮಾಡ್ತಾರಲ್ಲ, ಅದಕ್ಕೊಂದು ಮೀನಿಂಗ್ ಅದ ರೀ. ಆದರೆ ಹೂ ಇಟ್ಕೊಂತಾರಲ್ಲ ಹೆಣ್ಮಕ್ಳು, ಪೌಡರ್ ಹಚ್ಕೊಂತಾರಲ್ಲ, ಲಿಪ್ಸ್ಟಿಕ್ ಹಚ್ಕೊಂತಾರಲ್ಲ, ಅದಕ್ಕೇನು ಮೀನಿಂಗ್ ಇಲ್ಲ. ಚಂದ ಕಾಣಬೇಕು ಅನ್ನೋದು ಅಷ್ಟೇ ಇರ್ತದ. ಆ ಚಂದ ಕಾಣಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ಆಕೆಗೆ, ಆ ಹುಡುಗಿಗೆ. ಅದಕ್ಕೆ ಏನ್ ಮೀನಿಂಗ್ ಅಪ್ಪ ಇದನ್ನೆಲ್ಲ ಮಾಡೋದ್ರಿಂದ ಏನ್ ಅರ್ಥ ಅಂತೇಳಿ ಅವ ಮಜಾ ಅನ್ಸ ಕೊಡ್ತಾನ, ನೋಡಿವಂತೆ. ಆಕೆ ಪ್ರಶ್ನೆ ಮುಗುದಿಲ್ಲ, ಇನ್ನು ಕೇಳ್ತಾನೆ. ವಾಟ್ ಡೂ ದೇ ಮೀನ್? ಆಲ್ ದೋಸ್ ಲೈನ್ಸ್ ಅಂಡ್ ಕಲರ್ಸ್. ಅವು ಏನಪ್ಪ ಎಲ್ಲ ಏನೋ ಲೈನ್ 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 ಹಾಕಿ ಅಲ್ಲ, ಏನೋ ಆ ಕಲರ್ ಈ ಕಲರ್ ಅಂಡ್ ಕಲರ್ ಕೊಟ್ಟಿ ಅಲ್ಲ, ಅವುಗಳ ಮೀನಿಂಗ್ ಏನು? ವಾಟ್ ಈಸ್ ದ ಪರ್ಪಸ್? ಅವುಗಳ ಉದ್ದೇಶ ಏನು? ಯಾಕಂದ್ರೆ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಪ್ರತಿಯೊಬ್ಬನು ಕೂಡ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ಮೀನಿಂಗ್ ಇರ್ತದ, ಅದಕ್ಕೊಂದು ಉದ್ದೇಶ ಇರ್ತದ. ಅದಕ್ಕೆ ನೀ ಮಾಡಿಯಲ್ಲಪ್ಪ, ಇದ್ರ ಮೀನಿಂಗ್ ಏನು, ಇದಕ್ಕೆ ಉದ್ದೇಶ ಏನು, ನಿನ್ನ ಉದ್ದೇಶ ಏನು, ಇವುಗಳ ಮೀನಿಂಗ್ ಏನು ಅಂತ ಕೇಳ್ತಾಳ್ರಿ. ಅವ ನಗತಾನ. ಏನೇನ ಹುಚ್ಚಮ್ಮ, ನಿಮ್ಮ ಕೆಲಸಕ್ಕೆಲ್ಲ ಮೀನಿಂಗು ಪರ್ಪಸ್ ಇರ್ತದ. ನೀವೆಂತ ಕೆಲಸ ಮಾಡ್ತೀರಂದ್ರೆ ವರ್ಕ್ ಆಫ್ ಯುಟಿಲಿಟಿ ಮಾಡ್ತೀರಿ, ಬರೇ ದುಡ್ಡು ಗಳಿಸೋ ಕೆಲಸ ಮಾಡ್ತೀರಿ, ಅದಕ್ಕೊಂದು ಮೀನಿಂಗ್ ಇರ್ತದ. ನಾವು ಮಾಡೋ ಕೆಲಸ ಸಂಗೀತ ಸಾಹಿತ್ಯ, ಇದಕ್ಕೆಲ್ಲಿಂದ ತರ್ತೀಯಮ್ಮ ಮೀನಿಂಗು, ಇದಕ್ಕೆಲ್ಲಿಂದ ತರ್ತೀಯಮ್ಮ ಪರ್ಪಸ್? ನಗತಾನ್ರಿ ಅವ. ದ ಮ್ಯಾನ್ ಲಾಫ್ಡ್. ಮೀನಿಂಗ, ಪರ್ಪಸ್? ನೋ, nothing. A picture may have no meaning and serve no purpose. ಸಾಹಿತ್ಯ, ಸಂಗೀತ, ಕಲೆ, ಮನೋಲ್ಲಾಸ, ಈಸ್ಥೆಟಿಕ್ ಸೆನ್ಸ್ ಅಂದ್ರೆ ಹೀಗೆ, ಏನು ಮೀನಿಂಗ್ ಇರಲ್ಲ. ಕಾಶ್ಮೀರಿಗೆ ಹೋಗ್ತಾರ, ನೋಡ್ತಾರ, ಸೌಂದರ್ಯ ನೋಡ್ತಾ ನೋಡ್ತಾ ಎಷ್ಟು ಖುಷಿ ಪಡ್ತಾರ. ಅದಕ್ಕೇನ್ ಮೀನಿಂಗು ಅಂತ ಕೇಳಿದ್ರೆ ಮೀನಿಂಗ್ ಇರಲ್ಲ ಅದಕ್ಕೆ. ಸಂಗೀತ, ಸಾಹಿತ್ಯ, ಈಸ್ಥೆಟಿಕ್ ಸೆನ್ಸ್ಗೆ ಮೀನಿಂಗ್ ಇರಲ್ಲ, ಮತ್ತು ಯಾವ ಉದ್ದೇಶವುಗಳನ್ನು ಅವು ಈಡೇರಿಸೋದಿಲ್ಲ. ನಮ್ಗೆ ಅದರಿಂದ ರೊಕ್ಕ ಬರೋದಿಲ್ಲ, ರೂಪಾಯಿ ಬರೋದಿಲ್ಲ, ಸ್ಥಾನಮಾನ ಹೆಚ್ಚಾಗೋದಿಲ್ಲ, ಇಲೆಕ್ಷನ್ದಾಗ ಆರಿಸ್ ಬರೋದಿಲ್ಲ. ನೋ ಪರ್ಪಸ್. ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಮಾಡುವಂಥದ್ದಷ್ಟೇ ಅದು. ಬ್ಯೂಟಿಫುಲ್ ಅದ ಇಲ್ಲ? ಓಕೆ, ಹೇಳ್ತಾನವ. ರಾಂಗ್ ಮ್ಯಾನ್ ಅಥವಾ ನ್ಯೂ ಕಮರ್ ಏನ್ ಹೇಳ್ತಾನ? ನಥಿಂಗ್. ಎ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್ ಅಂಡ್ ಸರ್ವ್ ನೋ ಪರ್ಪಸ್. ಹೇಳಿದ್ಮೇಲೆ ಆ ಹುಡುಗಿ ಏನ್ ಮಾಡ್ಬಿಡ್ತಾಳ? ಏನಪ್ಪ ನೀ ಮಾಡೋದ ತಿಳಿವಲ್ ನನಗ, ಮೀನಿಂಗ್ ಇಲ್ಲ, ಪರ್ಪಸ್ ಇಲ್ಲ ಅಂತ ನೀ ಅಂತೆ. ನನ್ನ ಮನಸ್ಸಿನಾಗ ಏನೋ ಒಂದು ಗೊಂದಲ ಉಂಟು ಮಾಡಿಬಿಟ್ಟಿ. ಆಕಿಗೆ ಪಜಲ್ ಆಗ್ಬಿಡ್ತಾಳ, ಕನ್ಫ್ಯೂಷನ್ ಆಗ್ಬಿಡ್ತೈತಿ. ಏನಪ್ಪ ಇದು, ಒಂದು ಮಜಾ ಐತಲ್ಲ, ಇದು ತಿಳಿಯವಲ್ದಿವ್ ನಾಟ.
ಮೀನಿಂಗ್ ಇಲ್ಲ ಅಂತಾನ, ಪರ್ಪಸ್ ಇಲ್ಲ ಅಂತಾನ. ಮತ್ ನನ್ನ ಮನಸ್ಸಿನಾಗ ಹಿಂಗ್ಯಾಕೆ ತಾಕಲಾಟ ನಡೆದೈತಿ. ಸಂಗೀತ, ಸಾಹಿತ್ಯ, ಕಲೆ, ಡ್ರಾಯಿಂಗ್, ಪೇಂಟಿಂಗ್ ಹಿಂಗರಿ ನಮ್ಮೆಲ್ಲ ಸಂಸಾರದ ಜಂಜಾಟಗಳಿಂದ ನಮ್ಮನ್ನ ಮೇಲ್ ಒಯ್ತೈತಿ. ಸ್ವರ್ಗದ ಅನುಭವ ಕೊಡ್ತೈತಿ. ಅದಕ್ಕೋಸ್ಕರ ಇವ್ರೇನ್ ಮಾಡ್ತಾರ, ಟ್ಯಾಗೋರ್ ಸರ್ ಅವರು ಇಂಥದ್ದೊಂದು ಕ್ರಿಯೇಟ್ ಮಾಡಿ ನಿಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಒಂದು ಬುದ್ಧಿ ಮಾತನ್ನ ಹೇಳ್ತಾರ. ಸಂಸಾರದ ಜಂಜಾಟದಲ್ಲಿ ದಿನನಿತ್ಯ 24 ತಾಸು ಬರೇ ನಾವೇನ್ ಮಾಡ್ತೀವಿ, ಹಣ ಹಣ ಅನ್ನುವಂತ ಬದುಕಿನಲ್ಲಿ ಸಹಿತ ಅನುಕೂಲ ಮಾಡಿಕೊಂಡು ನಾವು ಸಂಗೀತ, ಸಾಹಿತ್ಯ, ಕಲೆ, ಪೇಂಟಿಂಗ್, ಡ್ರಾಯಿಂಗ್ಗಳಿಗೆ ಬೆಲೆ ಕೊಟ್ಟು ಅದನ್ನ ಸ್ವಲ್ಪ ನಾವು ಮಾಡಿದ್ವಿ ಅಂತಂದ್ರೆ ಖಂಡಿತ ನಾವು ಸ್ವರ್ಗದ ಸುಖವನ್ನ ಅನುಭವಿಸ್ತಿರ್ತೀವಿ. ಮತ್ತು ಅದು ಇರ್ಲಾರ್ದೇನೆ ಈ ಸಂಗೀತ, ಸಾಹಿತ್ಯ, ಪೇಂಟಿಂಗ್, ಡ್ರಾಯಿಂಗ್, ಆರ್ಟ್, ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ ಇವು ಏನು ಇರ್ಲಾರ್ದೇನೆ ಬರೇ ನಾವು 24 ತಾಸು ರೊಕ್ಕದ ವ್ಯವಹಾರದಾಗ ಬಿತ್ತು ಜೀವನ ಮುಗಿಸಿದ್ ಬಂದ್ರೆ ನಮಗ ಆ ಸಂತೋಷದ ಅನುಭವನೆ ಆಗಲಾರ್ದ ಸತ್ತು ಹೋಗ್ಬಿಡ್ತೀವಿ ಅಂತೇಳಿ. ದಿನನಿತ್ಯದ ಬದುಕಿನ ಜೊತೆಗೆ ಸಾಹಿತ್ಯ ಇತ್ತು ಅಂತಂದ್ರ ಆ ಎಲ್ಲ ದಣಿವು ನಿವಾರಣೆ ಆಗ್ತೈತಿ. ನನಗ್ ಪರಿಚಯ ಇದ್ದವ್ರೊಬ್ಬರ ಡಾಕ್ಟರ್ ಇದಾರ, ಬಾಳ ಬಿಜಿ ಡಾಕ್ಟರ್. ಅವರು ತಬ್ಲಾ ಬಾರಿಸ್ತಾರ. ತಬ್ಲಾ ಯಾವಾಗಾರ ಒಮ್ಮೆ ಬಾಳ ದಣಿವಾದಾಗ ತಬ್ಲಾ ಬಾರಿಸ್ಕೊಂತ ಕೂಡ್ತಾರಂತ. ಯಾಕ್ರಿ ಸರ್ ನಿಮ್ದು ಇಂಥ ಬಿಜಿ ಒಳಗೆ? ಇದರಿಂದ ನನ್ನೆಲ್ಲ ದಣಿವು ನಿವಾರಣೆ ಆಗ್ಬಿಡ್ತೈತ್ರಿ ಅಂತಂದ್ರ ಸರ್ ಅವರು. ಹಿಂಗ ಪೇಂಟಿಂಗಕ್ಕ, ಡ್ರಾಯಿಂಗಕ್ಕ ಇಂಥದ್ದೊಂದು ಶಕ್ತಿ ಐತಿ. ಅದಕ್ಕೆ ಆ ಹುಡುಗಿಗೆ ಆ ಶಕ್ತಿಯ ಒಂದಿಷ್ಟು ಇವರು ಅನುಭವ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಬಿಡ್ತಾರ. ಆಕೆಗೆ ಗೊಂದಲಕ್ಕೆ ಬೀಳ್ತಾಳ. ಫಸ್ಟ್ ಟೈಮ್ ಅಲ್ಲ, ತನ್ನ ಒಂದು ವರ್ಕ್ ಆಫ್ ಯುಟಿಲಿಟಿ ಬಿಟ್ಟು ವರ್ಕ್ ಆಫ್ ಬ್ಯೂಟಿ ಕಡೆ ಟರ್ನ್ ಆಗ್ಬೇಕಲ್ಲ. ಆಕೆ ಸರಳ ಚೇಂಜ್ ಆಗೋದಿಲ್ಲ, ಬಟ್ ಟರ್ನ್ ಅಂತೂ ಆಗ್ತಾಳ. ಯಾಕಂದ್ರೆ ಅಂತ ಶಕ್ತಿ ಇದೆ ಅದಕ್ಕೆ, ಕಲೆಗೆ. ಟ್ಯಾಗೋರ್ ಸರ್ ಹೇಳುವಂತ ಉದ್ದೇಶ. ದ ಗರ್ಲ್ ವೆಂಟ್ ಅವೇ ವಿತ್ ಹರ್ ಪಿಕ್ಚರ್. ಏನಪ್ಪ ನಿನ್ ತಿಳಿಯವಲ್ಲ ಚಲಂಗೆ ಅಂತ ಹೋಗ್ಬಿಡ್ತಾಳ್ರಿ. ಮನೆಗೆ ಹೋದ್ರು ಆಕಿಗೆ ಕಾಡ್ತಿರ್ತೈತಂದ್ರೆ. ಆಟ್ ಹೋಮ್ ಮನೆಗೆ ಹೋದ ಮೇಲೇನು ಸಹಿತ ತಲೆಯೊಳಗೆ ಹುಳ ಬಿಟ್ಟು ಕಳಿಸೋಣ ಆಕೆಗೆ. ಆಟ್ ಹೋಮ್ ಏನ್ ಮಾಡ್ತಾಳ ಆಕಿ? ಅವೇ ಫ್ರಾಮ್ ಪ್ರಾಯಿಂಗ್ ಐಸ್. ತಿಳ್ಕೋರಿಲ್ಲ, ದೂರ ಉಳ್ಕೊಂತಾಳ. ಪ್ರಾಯಿಂಗ್ ಐಸ್ ಅಂದ್ರ ವಾಚ್ ಮಾಡೋ ಕಣ್ಣುಗಳು. ಅವ್ರ ಮನ್ಯಾಗ ಅಂದ್ರೆ ಹಿರಿಯರು ಇರ್ತಾರಲ್ಲ, ಸಣ್ಣ ಮಕ್ಕಳನ್ನ ವಾಚ್ ಮಾಡ್ತಿರ್ತಾರ. ಇವರು ನಮ್ಮ ತರಹ ವರ್ಕ್ ಆಫ್ ಯುಟಿಲಿಟಿ ಮಾಡ್ತಾರೋ, ಏನಾರ ತಲೆ ಬಾಚ್ಬೋದು, ಹೂವ ಇಟ್ಬೋದು, ಪೌಡರ್ ಹಚ್ಬೋದು, ಪೇಂಟಿಂಗ್, ಡ್ರಾಯಿಂಗ್ ಅಂದ್ಗಿಂದಾರು ವಾಚ್ ಮಾಡ್ತಿರ್ತಾರ ಅವರು. ಆ ವಾಚ್ ಮಾಡ್ತಕ್ಕಂಥ ಕಣ್ಣುಗಳಿಂದ ದೂರ ಉಳಿತಾಳ. ಒಂದ್ ಸ್ವಲ್ಪ ಅವರಪ್ಪ ಅವ್ರನ್ನ ಕಣ್ ತಪ್ಪಿಸ್ತಾಳ. ಅಂದ್ರೆ ಒಂದ್ ಕಡೆ ರೂಮ್ನಾಗ ಅವ್ರು ಮಲ್ಕೊಂಡಿರ್ತಾರೆ, ಈಗ ಒಂದ್ ಕಡೆ ಮಲ್ಕೊಂಡಿರ್ತಾಳ. ಹಗರ್ಕ ಅವ್ರಿಗೆ ಗೊತ್ತಾಗದಂಗ ಲೈಟ್ ಹಾಕಿ ಗಡಿಗೆನ ಮತ್ತೊಂದ್ಸಲ ಪೇಂಟಿಂಗ್ ನೋಡಕ್ ಚಾಲು ಮಾಡ್ತಾಳ. ಯಾಕಂದ್ರೆ ಅಂತ ಖುಷಿ ಪಟ್ಟಿತ್ತದ ಅಲ್ಲೇ. ಯಾಕಂತಂದ್ರ ಪ್ರಾಯಿಂಗ್ ಐಸ್. ಪ್ರಾಯಿಂಗ್ ಅಂದ್ರೆ ವಾಚ್ಫುಲ್. ವಾಚ್ಫುಲ್ ಐಸ್ ಅಂದ್ರೆ ಯಾರು? ಅವರಪ್ಪ ಅವರವರ ಐಸ್. ಯಾಕೆ ವಾಚ್ ಮಾಡ್ತಿರ್ತಾರ? ತಮ್ಮ ಮಕ್ಕಳೆಲ್ಲ ವರ್ಕ್ ಆಫ್ ಯುಟಿಲಿಟಿನ ಮಾಡ್ಬೇಕಂತದ್ದೇನು ಮಾಡಬಾರ್ದನ್ನು ನೋಡ್ತಿರ್ತಾರ. ಈಗ ಮಕ್ಕಳು ಏನಾದ್ರು ತಪ್ಪು ಮಾಡ್ತಿದ್ವು ಅಂದ್ರೆ ಬೈತೀವಲ್ಲ, ಮೊಬೈಲ್ ಫೋನ್ ಹಿಡ್ಕೊಂಡು ಕುಂತ್ರೆ ಏನೋ ನೀನು ಯಾವಾಗಲೂ ಅದಕ್ಕೆ ಅವ್ರು ಏನ್ ಮಾಡ್ತಾರ? ಅವೇ ಫ್ರಮ್ ವಾಚ್ಫುಲ್ ಐಸ್. ಅಪ್ಪ ಇಲ್ಲೇ ಒಂದ್ ಸ್ವಲ್ಪ ಗೆಳೆಯನ್ ಮನೆಗೆ ಹೋಗ್ಬಿಡ್ತಾರೆ ಅಂತ ಫೋನ್ ತಗೊಂಡು ಹೋಗ್ಬಿಡ್ತಾರೆ. ಎಲ್ಲರ ಮಾಳಿಗೆ ಮ್ಯಾಗತ್ತಿ ಎಲ್ಲರ ತಮ್ಗೆ ಏನ್ ಬೇಕದನ್ನ ಮೊಬೈಲ್ ಗೇಮು ಗಿಮು ಅಂತವೆಲ್ಲ ಆಡ್ಕೊಂಡು ಬರ್ತಾರೆ. ಯಾಕಂದ್ರೆ ಅಂತ ಸಂತೋಷ ಕೊಡ್ತೈತೆ ಅವ್ರಿಗೆ. ಈ ಹುಡುಗಿನೂ ಹಾಗೆ ಮಾಡ್ತಾರೆ. ಅಟ್ ಹೋಮ್ ಅವೇ ಫ್ರಮ್ ಪ್ರಾಯಿಂಗ್ ಐಸ್. ಪ್ರಾಯಿಂಗ್ ಐಸ್ ಅಂದ್ರೆ ವಾಚಿಂಗ್ ಐಸ್. ವಾಚಿಂಗ್ ಐಸ್ ಯಾರ್ದು ಅಂತ ತಿಳ್ಕೊಬೇಕಿಲ್ಲ, ಅವಳ ಪೇರೆಂಟ್ಸ್ ಅಂತ ತಿಳ್ಕೊಬೇಕು. ಏನ್ ಮಾಡ್ತಾಳ? ಕಣ್ ತಪ್ಸಿ ಶಿ ಹೆಡ್ ಇಟ್. ಇಟ್ ಅಂದ್ರೆ ಏನಂತ ತಿಳ್ಕೊಂತೀರಿ? ಆ ಪಿಕ್ಚರ್, ಗಡಿಗೆ, ಬಿಂದಿಗೆ. ಶಿ ಹೆಡ್ ಇಟ್ ಮುಖದ ಮ್ಯಾಗ ತರ್ತಾಳ, ಮುಖದ ಮುಂದ. ಇನ್ ದ ಲೈಟ್ ಬೆಳಕ್ ಹಸ್ತಾಳ, ಲೈಟ್ ಹಸ್ತಾಳ, ಗಡಿಗೆನ ಎತ್ತಿ ಹಿಡ್ಕೋತಾಳ. ಟರ್ನ್ಡ್ ಇಟ್ ರೌಂಡ್ ಅಂಡ್ ರೌಂಡ್.
ತಿರುಗಿಸ್ಕೊಂತ ನೋಡ್ಕೊಂತ ಹೊಕ್ಕಳ. ಹೆಂಗ ನೋಡ್ತಾಳ ಅಂದ್ರೆ ಅಂಡ್ ಸ್ಕ್ಯಾನ್ ದ ಪೇಂಟಿಂಗ್. ಡಾಕ್ಟರ್ ಹೆಂಗ ಸ್ಕ್ಯಾನಿಂಗ್ ಮಾಡ್ತಾರ ನೋಡ್ರಿ, ಹಂಗತೆ ಸ್ಕ್ಯಾನಿಂಗ್ ಮಾಡ್ತಾಳ. ಪ್ರತಿ ಲೈನೂ ಸಹಿತ ಸ್ಟಾರ್ಟಿಂಗ್ ದಿಂದ ಎಂಡ್ ತನಕ ವಾವ್ 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 ನೋಡ್ತಾ 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 ಸುಖವನ್ನ ಅನುಭವಿಸ್ತಾಳೆ. ಸ್ಕ್ಯಾನ್ ದ ಪೇಂಟಿಂಗ್ ಫ್ರಮ್ ಆಲ್ ಆಂಗಲ್ಸ್ ಅಂತೇಳಿ. ಫ್ರಮ್ ಆಲ್ ಆಂಗಲ್ಸ್ ಹೇಳಿದ್ನಲ್ಲ, ಈ ಎಲ್ಲ ಈ ಹಿಂಗ್ ಹೊಳಿಸ್ ನೋಡ್ತಾಳೆ, ಹಿಂಗ್ ಹೊಳಿಸ್ ನೋಡ್ತಾಳೆ, ಹಿಂಗ್ ಹೊಳಿಸ್ ನೋಡ್ತಾಳೆ, ಹಿಂಗ್ ಹೊಳಿಸ್ ನೋಡ್ತಾಳೆ. ಫ್ರಮ್ ಆಲ್ ಆಂಗಲ್ಸ್ ಅಷ್ಟು ಅಟ್ರಾಕ್ಟಿವ್ ಮೋಸ್ಮರಿಕ್ ಇರ್ತೈತ್ರಿ ಅದು ಪೇಂಟಿಂಗ್ ಅಂದ್ರೆ ಹಂಗ. ಅಟ್ ನೈಟ್ ಶಿ ಮೂವ್ಡ್ ಔಟ್ ಆಫ್ ಬೆಡ್. ಈಗ ಇದು ಮಲ್ಕೊಳ್ಳೋಕು ಮುಂಚೆ ಹಿಂಗತೆ ಮಾಡ್ತಾಳ ಅಂತ ಅನ್ಸತ್ ನನಗೆ. ಹುಡುಗಿ ಮನೆಗೆ ಹೋಗಿ ಊಟ ಮಾಡೋಕ್ಕಿಂತ ಮುಂಚೆ ಆಚೆ ಕಡೆ ಹೋಗಿ ಹಿಂಗತೆ ಮಾಡ್ತಾಳ. ಇನ್ನು ಊಟ ಮಾಡಿ ಮಲ್ಕೊಂತಾರ. ಮಧ್ಯರಾತ್ರಿ ಎದ್ದು ಬಿಡ್ತಾಳ. ಗುಳಿಗಿ ಕೊಟ್ಬಿಟ್ಟನ ಹುಡುಗಿಗೆ, ಹುಳ ಬಿಟ್ಬಿಟ್ಟನ ಹುಡುಗಿಗೆ. ಪರ್ರ 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 ತಲೆ ಕೆರ್ಕೊಂಡಿರ್ಬೇಕಾಕಿ. ಅಟ್ ನೈಟ್ ಶಿ ಮೂವ್ಡ್ ಔಟ್ ಆಫ್ ಬೆಡ್, lighted a lamp, wow, wow, and scanned it again in silence. Scanned it again, okay. ಇಲ್ಲಿ ಐತ್ ನೋಡು, in silence. ಮಂತ್ರ ಮುಗ್ಧ ಅಂತಾರಲ್ಲ ಹಂಗಾಗ್ಬಿಟ್ಟಾಳಕ್ಕೆ. ಮಾಸ್ಮರಿಕ್, ಅದಕ್ಕೆ ಏನಂತಾರ, ಸ್ಪೆಲ್ ಬೌಂಡ್ ಅಂತಾರ, ಟಂಗ್ ಟೈಡ್ ಅಂತಾರ. ಅವಳಿಗೆ ಏನೋ ಮಾತೇ ಬರೋಲ್ಲ, ಆಶ್ಚರ್ಯದೊಳಗ್ರೆ. ಅಂತ ಒಂದು ಆಶ್ಚರ್ಯತೆಯನ್ನ ಈಕೆಗೆ ಉಂಟು ಮಾಡೈತಿ ಆ ಪಿಕ್ಚರ್, ಪೇಂಟಿಂಗ್, ಕಲರ್. ಫಾರ್ ದ ಫಸ್ಟ್ ಟೈಮ್ ಇನ್ ಹರ್ ಲೈಫ್ ಇಂಥ ಅನುಭವ ಯಾರು ಕೊಟ್ಟಾರ ಆಕಿಗೆ? ಇವ ಕೊಟ್ಬಿಟ್ಟಾನೆ ಮತ್ತಾಕಿಗೆ. ಏನಪ್ಪಾ ಇದು ಮಜಾ ಆಯ್ತಲ್ಲ ಅಂತ ಹೇಳಿದ್ರೆ. ಶಿ ಹ್ಯಾಡ್ ಸೀನ್ ಸಮಥಿಂಗ್. ಇವತ್ತಿನ ದಿವಸ ಒಂದಿಷ್ಟು ನೋಡ್ಯಾಳ ಆಕಿ. She had seen something. ಎಂತದ್ದದು? For the first time in her life she had seen something that ಎಂತದ್ದನ್ನ ನೋಡ್ಯಾಳ ಫಸ್ಟ್ ಟೈಮ್, that had no meaning and that had no purpose at all ಅಂತೇಳಿ. ತಾವು ಮಾಡ್ತಕ್ಕಂಥ ಬೆಳಗಿನಿಂದ ಸಂಜೆ ತನಕ ಮಾಡುವಂತ ಕೆಲಸ, ಇಟ್ ಹ್ಯಾಡ್ ಮೀನಿಂಗ್, ಇಟ್ ಹ್ಯಾಡ್ ಪರ್ಪಸ್. ಬಟ್ ಇವತ್ತೇನ್ ಪೇಂಟಿಂಗ್, ಅದನ್ನೇನ್ ಡ್ರಾಯಿಂಗ್ ವಾಚ್ ಮಾಡ್ಲಿಕ್ಕೆ ಹತ್ತಳಲ್ಲ, ಅದಕ್ಕೊಂದು ಮೀನಿಂಗ್ ಇಲ್ಲ, ಅದಕ್ಕೊಂದು ಪರ್ಪಸ್ ಇಲ್ಲ. ಆದರೂ ನನಗೆ ಈಗ ಇಷ್ಟ ಯಾಕಿದು ತೆರಿಗೆ ಕೆಡಿಸ್ತೈತಿ ಅಂತ ಹೇಳಿ ಇಲ್ಲಿ ಪಿಕ್ಚರ್ನ ಕೊಟ್ಟ ಆ ಹುಡುಗಿ ರಾತ್ರಿ ಎದ್ದು ನಿಂತು ನೋಡೋದು. ಫ್ರಮ್ ಆಲ್ ಆಂಗಲ್ಸ್ ನೋಡ್ಲಿಕ್ಕೆ ಹತ್ತಾಳ. ಸ್ಪೆಲ್ ಬೌಂಡ್, ಇನ್ ಸೈಲೆನ್ಸ್. ಫಸ್ಟ್ ಟೈಮ್ ಅವಳ ಲೈಫ್ನಲ್ಲಿ ಈ ತರ ಮೀನಿಂಗ್ಲೆಸ್ ಅಂಡ್ ಪರ್ಪಸ್ಲೆಸ್ ಆಗಿರ್ತಕ್ಕಂಥದ್ದು ಒಂದು ಆರ್ಟ್ ಅವಳಿಗೆ ಅಟ್ರಾಕ್ಟ್ ಮಾಡಿದ್ದು. ಹೆಂಗ ಸಾಹಿತ್ಯಕ್ಕೆ ಇಂಥ ಒಂದು ಶಕ್ತಿ ಐತಿ ಅಂತ ಹೇಳಿ. 28th paragraph. When she set out for the torrent the next day. ರಾತ್ರಿ ಎಲ್ಲ ನೋಡ್ತಾಳ, ಮಲ್ಕೊಂತಾಳ, ಕಾಯ್ತಾಳ ಅವನ ಸಲುವಾಗಿ. ನನಗನ್ಸಿದ ಮಟ್ಟಿಗೆ ಅಂದ್ರೆ ಯಾವಾಗ ಬೆಳಗ್ಗೆ ಆದೀತು, ಯಾವಾಗ ಅವನು ಪುನಃ ಬೆಟ್ಟೆ ಆದೇನು. ಅವನಿಗೆ ಬೈದಿದ್ಲು ಫಸ್ಟ್, ಕರುಣೆ ತೋರಿದ್ಲು, ಗೊತ್ತಾಯ್ತು ನಮಗ, ಹಿಂದಿನ ವಿಡಿಯೋದಲ್ಲಿ ಹೇಳಿ ನಾನು. ಲೈಕ್ ಎ ಪ್ರಿನ್ಸೆಸ್ ಹೂ ಶೋಸ್ ಮರ್ಸಿ ಆನ್ ಎ ಬೆಗರ್, ಶೀ ಶೋಡ್ ಮರ್ಸಿ ಆನ್ ದ ಲೇಜಿ ಮ್ಯಾನ್ ಅಂಡ್ ಶಿ ವಾಂಟೆಡ್ ಟು ಗಿವ್ ಸಮ್ ವರ್ಕ್ ಟು ಹಿಮ್. ಗೊತ್ತಾಯ್ತು ಮಗ. ಅಂತದ್ದು ಇವತ್ತ ಈಗ ಅವನು ಫಾಲೋವರ್ ಆಗ್ತಾಳ, ಫ್ಯಾನ್ ಆಗ್ತಾಳ. ಯಾವಾಗ ಅವನ ಮುಖ ನೋಡೇನು, ಯಾವಾಗ ಅವನು ಕೂಡ ಮಾತಾಡೇನು ಅಂತ ಅನಿಸ್ತದ, ಅವನು ಪೇಂಟಿಂಗ್ ನೋಡೇನು ಅಂತ ಅನಿಸ್ತದ. ಬೆಳಿಗ್ಗೆ ಎದ್ದು ಕೊಡವ ತಗೊಂಡು ನಿಂತು ಬಿಡ್ತಾಳ್ರಿ. ವೆನ್ ಶಿ ಸೆಟ್ ಔಟ್ ಅಂದ್ರೆ ಹೊರಟನೆಲ್ಲೋದ್ರೆ, ಫಾರ್ ದ ಟಾರೆಂಟ್, ಆ ಹಳ್ಳಕ್ಕಾಗಿ, ಹೊಳೆಗಾಗಿ. ಎದಕ್ಕಪ್ಪ? ಜಳಕ ಮಾಡಕ್ಕೆ, ನೀರ್ ತರಾಕ್ರಿ. ಆಕ್ಚುಲಿ ನೀರ್ ತರೋ ಉದ್ದೇಶಕ್ಕಿಂತ ಅವತ್ತ ಆಕೆ ಹೊಂಟ ಉದ್ದೇಶ ಏನಂದ್ರೆ ಅವನ್ ಭೇಟಿಯಾಗೋ ಉದ್ದೇಶ. ಇನ್ನೊಂದಿಷ್ಟು ಏನಾರ ಪೇಂಟಿಂಗ್ ಡ್ರಾಯಿಂಗ್ ಕೊಡ್ತಾನ ಮಾಡಿ ಅಂತ ಹೇಳಿ
ಆಶೆಗೆ ಬಿದ್ದಾಳ ಅಂತಾರಲ್ಲ, ಆಶೆಗೆ ಬಿದ್ದಾಳ, ಆಶೆಗೆ ಬಿದ್ದಾಳೆ. when she set out for the next when she set out for the torrent the next day, ಇಲ್ಲೇ ಇತ್ತು ನೋಡ, ಆಕೆ ಹತ್ರ ಚೇಂಜಸ್ಗಳು ಆಗ್ತಾವ್ರಿ, ಚೇಂಜಸ್ ಆಗ್ತಾವ್ರಿ. ಈಗ ನಮ್ಮ ಹಂಗ ಆಗ್ತಿರ್ತಾವ್ರಿ. ನಾವೆಲ್ಲ ಹೈಸ್ಕೂಲ್ ಮುಗಿದ ತಕ್ಷಣ ಕಾಲೇಜ್ಗೆ ಬರ್ಬೇಕಾದ್ರೆ ನಮ್ಮಲ್ಲಿ ಚೇಂಜಸ್ ಆದವ್ರಿ, ಹೌದಲ್ಲ? ನಾವೆಲ್ಲ ಹಾಫ್ ಪ್ಯಾಂಟ್ ಹಾಕೊಂತಿದ್ವಿ, ಅವಾಗ ಫುಲ್ ಪ್ಯಾಂಟ್ ಹಾಕೊಳ್ಳಿಕ್ಕೆ ಹತ್ತಿದ್ವಿ, ಬರಿಗಾಲ ಅಡ್ಡಾಡ್ತಿದ್ರು ನಾವ್ರಿ, ಚಪ್ಪಲ್ ಹಾಕೊಳ್ಳಿಕ್ಕೆ ಹತ್ತಿದ್ವಿ, ಹವಾಯಿ ಚಪ್ಪಲ್ಲು, ತಲೆ ಬಾಚಲಿಕ್ಕೆ ಹತ್ಕೊಳ್ಳಿದ್ರಿ, ಹೌದಾ? ಬೇತಾಲಿ ತೆಗಿಯಕ್ಕೆ ಚಾಲೂ ಮಾಡಿದವ್ರಿ, ಚಿಗುರು ಮೀಸಿ ಹುಟ್ಲಿಕ್ಕೆ ಹತ್ತಿದವ್ರಿ. ಹೈಸ್ಕೂಲಿಂದ ಕಾಲೇಜ್ಗೆ ಬರ್ಬೇಕಾದ್ರೆ ಚೇಂಜಸ್ಗಳು ಕಾಣಿಸ್ತಾವ್ರಿ, ಟ್ರಾನ್ಸಿಷನ್ ಅಂತಾರೆ ಇದಕ್ಕೆ. ಇವಳಲ್ಲಿ ಕೂಡ ಟ್ರಾನ್ಸಿಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಲ್ರಿ. ಬರೀ ವರ್ಕ್ ಆಫ್ ಯುಟಿಲಿಟಿನೇ ಮಾಡುವಂತ ಹುಡುಗಿ ಈಗ ಬ್ಯೂಟಿ ಕಡೆ ಗಮನ ಕೊಡಕ್ ಚಾಲು ಮಾಡಿಬಿಡ್ತಾಳ. ಒಳ ಬಿಟ್ಟುಬಿಟ್ಟನ ತಲೆಯಾಗ. ಏನಾಯ್ತು ನೋಡ್ರಿ. ಹಾಗಾದ್ರೆ ನೆಕ್ಸ್ಟ್ ಡೇ ಟಾರೆಂಟ್ ಆಕೆ ಹೊರಟಾಗ ಹರ್ ಹರಿಯಿಂಗ್ ಫೀಟ್ ವರ್ ಎ ಲಿಟಲ್ ಲೆಸ್ ಹರಿಡ್ ದ್ಯಾನ್ ಬಿಫೋರ್. ಆ ಹಿಂದಿನ ದಿನಕ್ಕಿಂತ ಮುಂಚೆ, ಅವತ್ತಿನ ದಿನಕ್ಕಿಂತ ಮುಂಚೆ ಹಿಂದೆಲ್ಲ ಟಾರೆಂಟ್ಗೆ ಹೋಗುವಾಗ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದ್ಲು ಗೊತ್ತಿಲ್ಲ. ಲೈಕ್ ಎ ಸ್ಕಿಲ್ಡ್ ಫಿಂಗರ್ ಆನ್ ದ ಗಿಟಾರ್, ದ ಸ್ಟ್ರಿಂಗ್ ಆಫ್ ದ ಗಿಟಾರ್ ಅಂತ ಐತಿ. ಒಂದು ಗಿಟಾರ್ದ ತಂತಿ ಮೇಲೆ ಒಬ್ಬ ಎಕ್ಸ್ಪರ್ಟ್ ಗಿಟಾರಿಸ್ಟ್ ಬೆರಳುಗಳನ್ನ ಎಷ್ಟು ಫಾಸ್ಟ್ ಆಗಿ ಓಡಿಸ್ತಿರ್ತಾನ ಅಷ್ಟು ಫಾಸ್ಟ್ ಆಗಿ ಅವಳೆ ಹೆಜ್ಜೆಗಳು ಬೀಳ್ತಿತ್ತು. ಯಾಕಂದ್ರೆ ಉದ್ದೇಶ ಒಂದೇ ಇತ್ತು, ಟೈಮ್ ಕಿಲ್ ಮಾಡಬಾರ್ದು, ಬರ 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 ಹೋಗ್ಬೇಕು, ಬರ 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 ನೀರು ತರಬೇಕು, ಮಾಡೋ ಕೆಲ್ಸಕ್ಕೆ ಬಹಳ ಆದ, ಮಾಡೋ ಕೆಲಸ ಹೊಟ್ಟೆ ತಲ್ಲೆ ಅಂತ ಹೇಳಿ. ಆದ್ರೆ ಇವತ್ತಿನ ದಿವಸ ಆ ಸ್ಪೀಡಿನೊಳಗ, ಆಕೆ ಹೆಜ್ಜೆಯ ಸ್ಪೀಡ್ನೊಳಗ ಲಿಟಲ್ ಲೆಸ್ ಹರಿಡ್ ಆಗಿತ್ತು, ಸ್ಪೀಡ್ ಕಡಿಮೆ ಆಗಿತ್ತು. ಎಲ್ಲಿ ಹೋಗ್ತಾ ಸ್ಪೀಡ್? ಪೇಂಟಿಂಗ್ ಕಡೆ ಬಂದೈತ್ರಿ. ಯುಟಿಲಿಟಿಗೆ ಕೊಡುವಂತ ಒಂದಿಷ್ಟು ಇಂಪಾರ್ಟೆನ್ಸ್ ಬ್ಯೂಟಿಗೆ ಕೊಡ್ಲಿಕ್ಕೆ ಹತ್ತಾಳ, ಅಲ್ಲಿ ತೆಗೆದು ಇಲ್ಲಿ ಹಾಕ್ಲಿಕ್ಕೆ ಹತ್ತಾಳ. ತನ್ನ ಆಸಕ್ತಿಯನ್ನ, ಪ್ರಯಾರಿಟಿ ಚೇಂಜ್ ಆಗ್ಲಿಕ್ಕೆ ಹತ್ತೈತ್ರಿ. ಇಲ್ಲಿ ತನಕ ಯುಟಿಲಿಟಿಗೆ ಇಂಪಾರ್ಟೆನ್ಸ್ ಕೊಡುವಂತ ಹುಡುಗಿ ಈಗ ಅದನ್ನ ಹಿಂದಕ್ಕೆ ಒತ್ತಲಿಕ್ಕೆ ಹತ್ತಾಳೆ, ಸೆಕೆಂಡಕ್ಕೆ ತರಲಿಕ್ಕೆ ಹತ್ತಾಳ. ಫಸ್ಟ್ ಪ್ರಯಾರಿಟಿ ಬ್ಯೂಟಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಈ ಚೇಂಜಸ್ ಆಗ್ತದ. ಅದಕ್ಕೆ ದಿನ ಇರುವಂತ ಸ್ಪೀಡ್ ಇವತ್ತಕ್ಕಿ ಕಾಲೊಳಗ ಇಲ್ಲ. ಚಿಂತೆ ಮಾಡ್ಕೊಂತ ಹೊಂಟಾಳ ಪೇಂಟಿಂಗ್ ಬಗ್ಗೆ. ನಾ ಭಾಳ ಮಾತಾಡ್ಲಿಕ್ಕೆ ಬೇಕಾಗ್ತದೆ ಇಷ್ಟು. ಸರಿ ಆಗಿರ್ಬಾ, ಸರಿ ಆಗ್ತದೆ, ಕರೆಕ್ಟ್ ಅದ. ನಾ ಹೇಳ್ತೀನಿ ತಗೊಳ್ರಿ, ನಿಮಗೆ ಕರೆಕ್ಟಾಗಿ ಕಲಿಸ್ಕೊಡ್ತೇನೆ. ವಾಚ್ ಮಾಡ್ತಾ ಇರೋ ರೆಗ್ಯುಲರ್ ಆಗಿ. ಇಲ್ಲ ಐತೆ ರೀಸನ್, ನನಗೆಲ್ಲ ಇದು ಮಾಡ್ತೇನೆ. ನನಗೆಲ್ಲ ಗೊತ್ತೈತೆ ಅಂದ್ರೆ ಜಂಬದ ಮಾತಾಗ್ತದ. ನಾನು ತಿಳಿಸುವ ಸಾಮರ್ಥ್ಯ ಹೊಂದಿನಿ. ನಿಮಗ ಏನೋ ಡೌಟ್ ಉಳಿಲಾರ್ದಂಗ ಹೇಳ್ತೇನೆ. ಯಾಕೆ ನಿಧಾನ ಆಯ್ತು ಅವಳ ಹೆಜ್ಜೆ ಅಂತ ಹೇಳಿ. ಈ ಲೆಸನ್ ಮುಗಿದ ಮೇಲೆ ಕ್ವಶನ್ ಆನ್ಸರ್ ಕೂಡ ಹಾಕಿರ್ತೇನ್ರಿ, ನೋಡ್ತೀರ್ರಿ. ಕ್ವಶನ್ ಆನ್ಸರ್ ಕ್ವಶನ್ಸ್ ಏನದವ ಅನ್ನೋದು ನನ್ನ ತಲೆ ಬರ್ತಿರ್ತದ. ಪಾಠ ಮಾಡುವಾಗ, ನಾ ಲೆಸನ್ ಹೇಳುವಾಗ ನನ್ನ ಕ್ವಶನ್ ತಲೆಯೊಳಗೆ ಬರ್ತಿರ್ತಾವ್ರಿ. ಆ ಕ್ವಶನ್ ನಿಮಗೆ ಆನ್ಸರ್ ಬರುವಂತ ಲೈನ್ಗಳನ್ನ ಹೆಚ್ಚು ಹೈಲೈಟ್ ಮಾಡ್ತಿರ್ತೇನೆ ನಾನು. ನನ್ನ ಕ್ಲಾಸ್ ರೂಮ್ ಟೀಚಿಂಗ್ ಆದ್ರೂ ಅಷ್ಟೇ. ಒಂದು ಪಾಠ ಮುಗಿದ ಮೇಲೆ ನಂತರದ ಕ್ವಶನ್ಸ್ಗಳು ಯಾವ್ಯಾವುದನ್ನು ಸ್ವಲ್ಪ ಅಲ್ಲಿ ಚೂರ ಗುರ್ತ ಮಾಡ್ಕೊಂಡಿರ್ತೇನೆ ನಾನು. ಅಲ್ಲಿ ಒಂದು ಸ್ವಲ್ಪ ಏನೋ ಟಿಕ್ ಇಟ್ಕೊಂಡಿರ್ತೀನಿ. ಆ ಪಾಯಿಂಟ್ ಅನ್ನ ಬೋರ್ಡ್ ಮೇಲೆ ಬರಿತೀನಿ, ರಿಪೀಟ್ ಮಾಡ್ತೀನಿ 2 ಸಲ. ಯಾಕಂದ್ರೆ ನನಗೆ ಗೊತ್ತು ಮುಂದೆ ಚಕ್ಕರ್ ಅದರ, ಅದಕ್ಕೆ ಟಿಕೆಟ್ ಕರೆಕ್ಟಾಗಿ ಎಲ್ಲರಿಗೂ ಕೊಡಬೇಕು ಅಂತೇಳಿ ಕಂಡಕ್ಟರ್ ಮಾಡ್ತಿರ್ತಾರಲ್ಲ, ಆ ತರಹ ಯಾವ ಪಾಯಿಂಟ್ ಮೇಲೆ ಕ್ವಶನ್ ಇರ್ತದ ಆ ಪಾಯಿಂಟ್ ಅನ್ನ ಹೈಲೈಟ್ ಮಾಡ್ತಿರ್ತೀನಿ. ಹೌದಾ? ಓಕೆ, ಬರ್ರಿ. ನೆಕ್ಸ್ಟ್, ಹರ್ ಹರಿಯಿಂಗ್ ಫೀಟ್ ವರ್ ಎ ಲಿಟಲ್ ಲೆಸ್ ಹರಿಡ್ ದ್ಯಾನ್ ಬಿಫೋರ್. ಫಾರ್ ಇಲ್ಲೊಂದು ಕಾಮ ಬರ್ಬೇಕಾಗಿತ್ತು. ಯಾಕೆ ನಿಧಾನ ಆಯ್ತು ಹೆಜ್ಜೆ ಅಂದ್ರೆ, ಎ ನ್ಯೂ ಸೆನ್ಸ್, ಹೊಸ ಒಂದು ಸೆನ್ಸ್. ನಮಗ್ ಹೈಸ್ಕೂಲ್ಗೆ ಇದ್ದಾಗ ಇರುವುದಿಲ್ಲ ಅಂತ ಹೇಳಿದ್ನಲ್ಲ. PUC ಹೊಂಟಾಗ ತಲೆ ಬಾಚಕ್ ಚಾಲು ಮಾಡ್ತೀವಿ, ಬೈತಲೆ ಚಾಲು ಆಕತ್ತೆ, ಪೌಡರ್ ಚಾಲು ಆಕತ್ತೆ, ಫುಲ್ ಪ್ಯಾಂಟ್, ಮಿಶಿ
ಮೀಶಿ ಬರಕ್ಕೆ ಚಾಲು ಆಗ್ತಾವ. ನಮ್ಮ ಗಂಡು ಹುಡುಗ ಒಂಥರ ಹೊಸದು ಚಾಲು ಹೋದ್ರೆ ಹೆಣ್ಣು ಹುಡುಗದು ಒಂಥರ ಬೇರೆ ಅವ್ರದ್ದು. ಹಿಂಗೆ ಅದು ನೀವು ಸೆನ್ಸ್ ಹುಟ್ಕೊಳತ್ತಲ್ಲ ದೇಹದೊಳಗರೆ. ಹಂಗ ಈ ಹುಡುಗಿಗೆ ಹೊಸ ಸೆನ್ಸ್ ಹುಟ್ಕೊಂಡದ, ಆರ್ಟಿನ ಹಿತ. ಫಾರ್ ಯಾಕೆ ಲಿಟಲ್ ಲೆಸ್ ಹರಿಡ್ ಆತು ಅಂದ್ರೆ ಎ ನ್ಯೂ ಸೆನ್ಸ್ ಅರೋಸ್, ನ್ಯೂ ಸೆನ್ಸ್ ಸೀಮ್ಡ್ ಟು ಹ್ಯಾವ್ ಅವೇಕನ್ಡ್ ಇನ್ ಹರ್. ಕಾಣಿಸ್ಕೊಂತೈತಪ್ಪ ಹಂಗತ್ತೆ, ನಮಗ ಸುಳ್ಳೈತೆ ಕರಗೈತೆ. ಏನ್ ಕಾಣಿಸ್ತೈತಿ ನೋಡೋರಿಗೆ, ಏನೋ ಒಂದು ಅವಳಿಗೆ ಹೊಸ ಸೆನ್ಸ್ ಅವೇಕನ್ ಎಚ್ಚರಗೊಂಡಿದೆ. ಹಂಗಾರೆ ಅದು ನಾವು ಹುಡುಗಿಯರು ಸಣ್ಣವರಿದ್ದಾಗ, ಹುಡುಗರು ಸಣ್ಣವರಿದ್ದಾಗ ನಮ್ಮ ಹತ್ರ ಸೆನ್ಸ್ ಇರ್ತೈತಿ, ಬಟ್ ಎಚ್ಚರಗೊಳಿಸೋದಿಲ್ಲ ನಮ್ಮನ್ನದು. ನಾವು ಮಚ್ಯೂರ್ ಆಗ್ಲಿಕ್ಕೆ ಬಂದಂಗೆಲ್ಲ, ನಾವು ವಯಸ್ಸಾಗ್ಲಿಕ್ಕೆ ಬಂದಂಗೆಲ್ಲ, ತಾರುಣ್ಯ ಹೆಚ್ಚು ಬಂದಂಗೆಲ್ಲ ನಮ್ಮಲ್ಲಿರ್ತಕ್ಕಂಥ ಸೆನ್ಸ್ ಎಚ್ಚರಗೊಳ್ತಾವಲ್ಲ. ಅದೇ ತರಹ ಎಲ್ಲ ಮನುಷ್ಯನ ಹತ್ರ ಅದು ಸಂಗೀತ ಸಾಹಿತ್ಯದ ಇರ್ತದ, ಒಂದು ಆಸಕ್ತಿ ಇರ್ತದ. ಆದ್ರೆ ಅದಕ್ಕೊಂದು ಅವಕಾಶ ಬೇಕಾಗಿತ್ತು, ಈ ಅವಕಾಶವ ಮಾಡಿಕೊಟ್ಟ. ಈಗದು ಸೆನ್ಸ್ ಅವಳಲ್ಲಿ ಎಚ್ಚರಗೊಳಿತು. ಅದಕ್ಕಾಗಿ ಹೆಜ್ಜೆಗಳು ನಿಧಾನ ಆದವ್ರಿ. ಯಾವ ಸೆನ್ಸ್ ಅಂತ ಹೇಳ್ತಾರೆ ನೋಡಿ ಸರ್ ಇಲ್ಲಿ ಟ್ಯಾಗೋರ್ ಸರ್. ಎ ಸೆನ್ಸ್ ದಟ್ ಸೀಮ್ ಟು ಹ್ಯಾವ್ ನೋ ಮೀನಿಂಗ್ ಅಂಡ್ ನೋ ಪರ್ಪಸ್ ಎಟ್ ಆಲ್. ಮಾಡು ಕೆಲಸ ಈಗ ಹೌದಲ್ರಿ, ಮಾಡು ಕೆಲಸ ಈಗ ಹೂ ಇಟ್ಕೊಳ್ಳೋದು, ಪೌಡರ್ ಹಚ್ಕೊಳ್ಳೋದು, ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದು, ಚಿನ್ನಾಭರಣ ಹಾಕೊಳ್ಳೋದು. ಚಿನ್ನಾಭರಣ ವಾಚ್ ಕಟ್ಕೊಂಡ್ರೆ ಉಪಯುಕ್ತ ಐತ್ರಿ ಟೈಮ್ ನೋಡಿ ಕೆಲಸ ಮಾಡಾಕ. ಕಿವಿಯೊಳಗ ಮೂಗಿನೊಳಗ ಚಿನ್ನಾಭರಣ ಕೊಳ್ಳೊಳಗ ಹಾಕೊಂತಾರಲ್ಲ, ಅದರಿಂದ ಏನು ಉಪಯುಕ್ತ ಐತಿ ಸರ್? ಅದರಿಂದ ಏನೂ ಉಪಯುಕ್ತ ಇಲ್ಲ. ದೇ ಹ್ಯಾವ್ ನೋ ಪರ್ಪಸ್, ದೇ ಹ್ಯಾವ್ ನೋ ಮೀನಿಂಗ್. ಆದರೂ ಕೂಡ ಬೇಕಲ್ಲ ಅಂಥದ್ದೊಂದು ಹೊಸದು ಸಂಗತಿ, ವಿಚ್ ಹ್ಯಾಸ್ ನೋ ಮೀನಿಂಗ್, ವಿಚ್ ಹ್ಯಾಸ್ ನೋ ಪರ್ಪಸ್, ಅವಳಲ್ಲಿ ಹುಟ್ಟಿಕೊಂತು. ಹಾಗಾಗಿ ಹೆಜ್ಜೆ ಹಿಂದಿನಕ್ಕಿಂತ ದ್ಯಾನ್ ಬಿಫೋರ್ಕ್ಕಿಂತ ಈಗ ನಿಧಾನ ಆದವ್ರಿ. ನೆಕ್ಸ್ಟ್ she saw the painter standing by the torrent. ಹೋಲ್ದು ದಾರಿನಲ್ಲಿ ನಿಂತಿದ್ದ ಬೆಳಬಂಟ. ಗೊತ್ತಿತ್ತಂತ ಅನ್ಸುತ್ತ ಅವನಿಗೆ. ಬಂದೆ ಬರ್ತಾಳಕ್ಕೆ ತಲೆ ಹುಳ ಬಿಟ್ಟಿನಿ, ಕೊರತಿದ್ದು ಅಂತ ಹೇಳ್ರಿ. ಯಾಕಂದ್ರ ಗೊತ್ತು ಅವ್ರಿಗೆ ತನ್ನ ಪೇಂಟಿಂಗಿಗೆ ಶಕ್ತಿ ಐತಿ ಅಂತ ಹೇಳಿ. ಕಾನ್ಫಿಡೆನ್ಸ್ ಅದು 100% ಕಾನ್ಫಿಡೆನ್ಸ್ ಇರ್ತದೆ. ನಿಂತಿದ್ದ ಈ ಕೆಳಗೆ ಹೋಲ್ದು. ಆಸ್ಕ್ಡ್ ಇನ್ ಕನ್ಫ್ಯೂಷನ್. ಅವನು ಕೇಳ್ತಾಳಪ್ಪ, ಗೊಂದಲ ಆಕೆ ತಲೆ ಒಳಗಡೆ. ಏನ್ ಕೇಳ್ತಾಳ ಅವನ್ನ? ಇಲ್ಲದ ನೋಡ್ರಿ. ವಾಟ್ ಡು ಯು ವಾಂಟ್ ಆಫ್ ಮೀ ಅಂತಾಳ. ಹಿಂದಿನ ದಿನ ಒಂದು ಬಿಂದಿಗೆ ಕೊಡವ ಅಂತ ಕೇಳ್ಬೇಕಾದ್ರ ತಿಂಗಳಾನ್ಗಟ್ಲೆ ಟೈಮ್ ತಗೊಂಡಿದ್ಲು. ಎದಕ್ಕ? ಕೆಲಸ ಮಾಡಿ, ಕೆಲಸ ಪೇಂಟಿಂಗ್ ಮಾಡ್ತಾನಂತ, ಪೇಂಟಿಂಗ್ ಅಂತ ಬೈದ್ ಹೋಗಿದ್ಲು. ಇವತ್ ತಾನ ಬಂದಳ. ಇವತ್ತೇನ್ ಕೊಡ್ಲಿ ನಂದು ನಿನಗ? ನಂದೇನ್ ಬೇಕಿವತ್ ನಿನಗ? ನಿನ್ನೆ ಗಡಿಗೆ ಕೇಳಿದೆ, ಇವತ್ತೇನ್ ಬೇಕು? ಬೆತ್ತಪ್ಪ ಬಲಿಗೆ ಅನ್ಕೊಂತಾನ್ರಿ ಅಮ್ಮ. ತಾಣ ಹೋಗಿ ಕೇಳ್ತಾಳ. ಅಂತ ಶಕ್ತಿ ಐತಪ್ಪ ಸಾಹಿತ್ಯಕ್ಕೆ, ಕಲೆಗೆ. ಸರ್ ಒಂದೇನೋ ಒಂದು ಹೆಣ್ಣು ಗಂಡು ಮಾಡಿ ಕತಿ ಕಟ್ಟಿ ಸ್ಟೈಲ್ ಅದು. ಟ್ಯಾಗೋರ್ ಸರ್ ನೊಬೆಲ್ ಪ್ರೈಸ್ ವಿನ್ನರ್ ಅವರು. ಯಾರಿಗೆ ಏನು ಹೇಳಿದ್ರ ಅರ್ಥ ಆಗತ್ತಂತ ಗೊತ್ತವ್ರಿಗೆ. ಅದಕ್ಕೆ ನಮಗೆ ಎಂತ ಗುಳಿಗೆ ಕೊಡಕತ್ತಾರೆ ಅವರು. ಇವತ್ತೇನ್ ಕೊಡ್ಲಿ ನಂದು ನಿನಗ ಅಂತೇಳಿ. ನಿನ್ ಗಡಿಗೆ ಕೊಟ್ಟದ್ದಕ್ಕಂತೂ ತುಂಬಾ ಖುಷಿ ಪಡಿಸ್ಬಿಟ್ಟೆ ನನಗ. ಇವತ್ತೇನ್ ಕೊಡ್ಲಿ? ಅದಕ್ಕೆ ಅವ ಏನ್ ಹೇಳ್ತಾನಂದ್ರ, ಬರ್ತಾನಂತ ಗೊತ್ತಿತ್ತು ನನಗಂತ ಅನ್ಕೊಂತ ಮನಸ್ಸಿನಾಗ. ಓನ್ಲಿ ಸಮ್ ಮೋರ್ ವರ್ಕ್ ಫ್ರಮ್ ಯುವರ್ ಹ್ಯಾಂಡ್ಸ್. ಏನಿಲ್ಲ, ನಿನ್ನ ಕೈಯಿಂದ ಒಂದ್ ಸ್ವಲ್ಪ ನನಗ ಇವತ್ತು ಚೂರು ಹೆಚ್ಚಿನ ಕೆಲಸ ಆಗ್ಬೇಕಾಗೈತಿ ಅಂತಾನ. ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್? ಏನಪ್ಪ ಅಂತ ಕೆಲಸ ಹೇಳ ನನಗ. ನಾ ಬಿಂದಿಗೆ ತಗೊಂಡು ಹೋಗಿ ನೀರು ತರೋದನ್ನ ಬಿಟ್ಟು ನೀ ಹೇಳೋ ಕೆಲಸ ಮಾಡ್ತೀನಿ. ಯಾಕಂದ್ರೆ ಅಂತ ಖುಷಿ ಕೊಟ್ಟಿ ನನಗೆ ನಿನ್ನೆ ನೀನು ಅಂತ ಹೇಳ. ಕೊಡಾಕ್ ರೆಡಿ ಅದಳಕ್ಕೆ. ಅವ ಏನ್ ಕೇಳಿದ್ರು ಕೊಡಾಕ್ ರೆಡಿ ಅದ. ಇವ ಹೇಳ್ತಾನ ತನಗೇನ್ ಬೇಕು ಇವತ್ತು ಅಂತ ಹೇಳ್ರಿ. ವಾಟ್ ಕೈಂಡ್ ಆಫ್ ವರ್ಕ್? ಏನ್ ವರ್ಕ್? ಇವತ್ತಿನ ಕೆಲಸ ಇದೇನಂತಾನ್ರಿ ಅವ ಇಲ್ಲಿ ಅಂತಾರ ನೋಡ್ರಿ.
ಸಮ್ ಮೋರ್ ವರ್ಕ್, ನಿನ್ನ ಕೈಯಿಂದ ಇನ್ನೊಂದಿಷ್ಟು ಕೆಲಸ ಆಗ್ಬೇಕು, ಮಾಡಿಕೊಡ್ತೀಯ ಅಂತ ಆಕೆನ ಕೇಳ್ತಾನ. ಎಂತ ಕೆಲಸ ಮಾಡಿಕೊಡ್ಲಿ ಅಂತ ಈಕೆ ಹೇಳ್ತಾಳ. ಅಂದ್ ಇವರು ಏನ್ ಮಾಡ್ತಾರ ಅಂತಂದ್ರ, ಲೆಟ್ ಮಿ ಮೇಕ್ ಎ ಕಲರ್ ರಿಬನ್ ಫಾರ್ ಯುವರ್ ಹೇರ್. ಏನಿಲ್ಲ, ಇನ್ನೇನು ಈ ಸುಂದರವಾದ ಕೂದಲುಗಳಿಗೆ ನಾನೊಂದು ಕಲರ್ ರಿಬ್ಬನ್ ಮಾಡಿಕೊಡ್ಲಿ. ರಿಬ್ಬನ್ ಆಕೆ ಯಾವಾಗ ರಿಬ್ಬನ್ ಕಟ್ಕೋಬೇಕ್ರಿ ಮಾರ್ಯಾರ, ಹಂಗ ಹರಕೊಂಡು ಬಂದಿರ್ತಾರ ಕಡ್ಡಿ ಬಹುದು ಗತಿರಿ. ಇವ ಏನಂತಾನ, ನಿನ್ನ ಈ ಕೂದಲುಗಳಿಗಾಗಿ ನಾನೊಂದು ರಿಬ್ಬನ್ ಮಾಡ್ಕೊಡಲೆ. ಹಿ ಆನ್ಸರ್ಡ್. ಅದು ಪ್ಯಾಲ್, ಅದು ರಿಬ್ಬನ್ನ ಎದಕ್ಕ ತಲೆಮಿಗೆ ಇಟ್ಕೊಂಡು ಹೋಗ್ಬೇಕನ, ಅದನ್ನ ಗೊತ್ತಿಲ್ಲ. ಅದು ರಿಬ್ಬನ್ ಕಟ್ಕೊಳ್ದ ಗೊತ್ತಿಲ್ಲ. ಹೇರ್ ಅವೇನೋ ಪ್ಲೇಟ್ಸ್ ಅಂತೀವಲ್ಲ, ಏನು ಜಡಿ ಹಾಕೊಳ್ಳೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ತುರ್ಬ ಕಟ್ಕೊಳ್ಳೋದು ಗೊತ್ತಿಲ್ಲ. ಸುಮ್ಮಂಗ ಉದ್ದಾಗ ಬಿಟ್ಬಿಡ್ತದ. ಇವಾಕಿ ಹೇಳ್ತಾನ, ನಿನ್ನ ಸುಂದರವಾದ ಕೂದಲುಗಳಿಗೆ ನಾನೊಂದು ರಿಬ್ಬನ್ ಮಾಡಿಕೊಡಲೆ ಅಂತ ಹೇಳಿ. ರಿಬ್ಬನ್ನ ಅಂಡ್ ವಾಟ್ ಫಾರ್? ಇದಕ್ಕ ಏನ್ ಮಾಡ್ಬೇಕು ಅದನ್ನ ರಿಬ್ಬನ್ ತಗೊಂಡು? ಹೇಳ್ದಟ್ ಮಾಡ, ಸುಮ್ಮನೆ ರಿಬ್ಬನ್ ವೈ? ಇಟ್ ಈಸ್ ಫಾರ್ ನಥಿಂಗ್. ನಾ ಮಾಡೋ ಕೆಲಸ ಎಲ್ಲ ನಥಿಂಗ್, ಆದ್ರೂ ಎವ್ರಿಥಿಂಗ್ ಇರ್ತೈತೆ ಅದ್ರೊಳಗೆ ಅಂತ ಹೇಳಿ. ನಾ ಮಾಡೋ ಕೆಲಸ ನಿಮಗ ಅನಿಸ್ತದ ನಥಿಂಗ್, ನೋ ಪರ್ಪಸ್ ಅಂತ ಹೇಳಿ, ಬಟ್ ಇರ್ತದ, ತಗೊಂಡು ಹೋಗಂತ ಹೇಳಿ. ಎದಕ್ಕಂತ ಕೇಳ್ತಾಳ ರಿಬ್ಬನ್? ಎದಕ್ಕೂ ಇಲ್ಲ, ಸುಮ್ಮನೆ ಹಾಗೆ. ಸುಮ್ಮನೆ ಅಂತ ಒಂದು ಸಿನಿಮಾ ಐತಲ್ಲ, ಹಾಗೆ ಸುಮ್ಮನೆ. ಏನು ಬರೋಣ, ಯಾವಾಗ್ಲೂ ಹಂಗಾರೆ ಕೆಲಸ ಮಾಡೋ ವ್ಯಕ್ತಿ ಏನತ್ತಲ್ಲ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಲ್ರಿ. ಇದನ್ನ ತಗೋ, ನೋಡು, ರುಚಿ ನೋಡು, ನೀನೇ ಬರ್ತೀನಿ ನಾಳೆಗೆ ಅಂತ ಹೇಳಿ ಕೊಟ್ಬಿಡ್ತಾನೆ. ಎಸ್ ಅಂತಾಳ ಆಕೆ. ಅಳಬೇಕಾಗಿತ್ತು. ಎದಕ್ಕೆ ಅಂತ ಹೇಳ್ಕೊಂಡು ಫಾರ್ ನಥಿಂಗ್ ಅಂತಾನ. ಓಕೆ, ಎಸ್ ಯು ಕ್ಯಾನ್ ಮೇಕ್ ರಿಬ್ಬನ್ ಫಾರ್ ಮೈ ಹೇರ್ ಅಂತ ಅನ್ಬೇಕಾಗಿತ್ತು ಸರ್. ಇಲ್ಲೊಂದು ಇವ ಏನ್ ಮಾಡ್ತಾನ, ಹಾಗಾದ್ರ ರಿಬ್ಬನ್ಸ್ ವರ್ ಮೇಡ್. ಅಲ್ಲೇ ಕೂತ್ಕೊಂಡ ರಿಬ್ಬನ್ ಮಾಡ್ತಾನ್ರಿ. ಎಂತ ರಿಬ್ಬನ್ ಮಾಡ್ತಾನ? ಬ್ರೈಟ್ ವಿತ್ ಕಲರ್ಸ್ ಮಾಡದಂತ ರಿಬ್ಬನ್. ಬ್ರೈಟ್ ಆಗ್ತಾವ್ರಿ ವಿತ್ ಕಲರ್ಸ್, ಬೇರೆ ಬೇರೆ ಕಲರ್ಸ್ ಎಲ್ಲ ಮಾಡ್ತಾನ ಅದಕ್ಕೆ. ದ ಬೀಜಿ ಗರ್ಲ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್. ವರ್ಕ್ ಓದ್ತದ, ವರ್ಕ್ ಅಲ್ಲೇ ಕುಂತ್ ಪೆಂಡಿಂಗ್, ಇಂಪೆಂಡಿಂಗ್ ಅಂತಾರಲ್ಲ. ದ ಬೀಜಿ ಗರ್ಲ್ ಆಫ್ ದ ವರ್ಕರ್ ಪ್ಯಾರಡೈಸ್. ಆಕಿನ ಕ್ವಾಲಿಟಿ ನೋಡು, ಬೀಜಿ ಗರ್ಲ್ ಹಾಕಿರಿ. ಈಗ ಹೋಗ್ತೀಗ ಅದು ಬೀಜಿ ಗರ್ಲ್, ಎಲ್ಲಿ ಹೋಗ್ತಾನೆ ಬೀಜಿ. ವರ್ಕರ್ಸ್ ಪ್ಯಾರಡೈಸ್, ವರ್ಕ್ ಮಾಡ್ತಾ ಮಾಡ್ತಾ ಪ್ಯಾರಡೈಸ್ ಅಂದ್ರೆ ಸ್ವರ್ಗದ ಸುಖ ಕಾಣ್ತಕ್ಕಂಥದ್ದು. ಹೋತು ವರ್ಕ್ ಅನ್ನು ನಿಲ್ಲಿಸ್ಬಿಟ್ಲಾಕಿರಿ. ಹ್ಯಾಡ್ ನೌ ಟು ಸ್ಪೆಂಡ್ ಎ ಲಾಟ್ ಆಫ್ ಟೈಮ್ ಎವ್ರಿ ಡೇ. ಬಾಳ ಟೈಮ್ ಅನ್ನ ಕೆಲಸ ಮಾಡಕ್ಕ ಬಿಟ್ಟು ಎದಕ್ ಕಳೆಯಾಕತ್ತಿದ ಅಂದ್ರೆ ಟೈಮ್ ದ ಕಲರ್ಡ್ ರಿಬ್ಬನ್ ಅರೌಂಡ್ ಹರ್ ಹೇರ್. ಹೇಳಿ ಕಳಿಸ್ತಾನ, ಏ ಪ್ಯಾಲಿ, ಈ ರಿಬ್ಬನ್ ತಗೊಂಡ್ ತಲೆ ಮೇಲೆ ಇಟ್ಕೊಳ್ಳೋದಲ್ಲ, ಕೂದಲಕ್ಕೆಲ್ಲ ಹಿಂಗತೆ ರೌಂಡ್ ಆಗಿ ಕಟ್ಕೋಬೇಕು, ಚಂದಾಗಿ ಕಾಣಿಸ್ತೈತಿ ನನ್ನ ಕೂದಲ, ನಿನ್ನ ಮಾಂಗ್ಯ ಅಂತೇಳಿ. ಹೌದಾ? ಹೌದು, ತಗ ಕಟ್ಕೊಂಡ್ ನೋಡ ಕನ್ನಡಿ ಮುಂದಿಂದ್ರ ಅಂತ ಹೇಳ್ರಿ. ತಲೆ ಹುಳ ಬಿಟ್ಟು ಬಿಡ್ತಾನ್ರಿ. ಹುಡುಗಿ ತಗೊಂಡ್ ಹೋತಪ್ಪ, ಕಟ್ಕೊಂತು, ಚಂದ ಕಂಡ್ಬಿಟ್ಲಲ್ಲ. ಅಯ್ಯೋ ಹೌದಲ್ಲ, ಅವ ನನ್ಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿವಸ, ಎಂತ ಸಾಧ ಹೇಳಿಕೊಟ್ಟ. ಕೆಲಸ ಮಾಡುದು ಬಿಟ್ಲ, ಕನ್ನಡಿ ಮುಂದ ನಿಂತ್ಲು. ಬರೇ ಕೂದಲಕ್ಕ ವಿವಿಧ ರೀತಿಯೊಳಗ ರಿಬ್ಬನ್ ಕಟ್ಕೊಳ್ಳೋದು ಮಾಡಕ್ ಹತ್ಬಿಟ್ಲು. ಇವಳ ವರ್ತನೆಯಲ್ಲಿ ಪರಿವರ್ತನೆ ಆಯ್ತು, ಚೇಂಜಸ್ ಆಯ್ತು. ಇದು ಪಾಲಕರಿಗೆ ಸಮಸ್ಯೆ ಉಂಟು ಮಾಡಕ್ ಹತ್ತು. ಸ್ವಾಭಾವಿಕ, ಮನ್ಯಾಗ ಹೆಣ್ಣುಟ್ರು ಇದ್ದು ಅಂದ್ರೆ ಅವ್ ಹಂಗ ಮಾಡ್ತಿರ್ತಾವ. ಹದಿ ತಪ್ಪಿದ್ವು ಅಂದ್ರ ಪಾಲಕರಿಗೆ ಚಿಂತೆ ಚಾಲವಾಗತೈತಿ. ಏನಪ್ಪ ನಮ್ಮ ಮಗಳು ಹಿಂಗೆ ಯಾಕೆ ಮಾಡ್ತಾಳ ಅಂತ ಹೇಳ್ಯಾರ. ಮಗಳಂತಲ್ಲ, ಮಗ ಆಗ್ಬೋದು, ಮಗ ಆಗ್ಬೋದು, ಯಾರಾದ್ರೂ ಹಿಂಗ ಏನಾದ್ರು ಅಡ್ಡದಾರಿ ಹಿಡಿದ್ರ ಅಂದ್ರ ಪಾಲಕರಿಗೆ ಗೊತ್ತಾದ್ರ ಚಿಂತೆ, ಈಕಿ ಪಾಲಕರಿಗೂ ಚಿಂತೆ. ಏನಪ್ಪ ನಮ್ಮ ಮಗಳು ಕೆಲಸ ಮಾಡೋದು ಬಿಟ್ಟು ಇದೇನ್ ರಿಬ್ಬನ್ ಕಟ್ಕೊಂತ ನಿಂತ್ಲಲ್ಲ ಅಂತ ಹೇಳ. ದ ಮಿನಿಟ್ಸ್ ಸ್ಲಿಪ್ಡ್ ಬೈ ಅನ್ಯೂಟಿಲೈಸ್ಡ್. ಪ್ರತಿ ಮಿನಿಟ್ನು ಯುಟಿಲೈಸ್ ಮಾಡುವಂತ ಹುಡುಗಿ ಎಷ್ಟೋ ಮಿನಿಟ್ಗಳನ್ನ ಯುಟಿಲೈಸ್ ಮಾಡ್ಲಾರ್ದ ಕಳೀಲಿಕ್ಕೆ ಹತ್ತಿಲ್ಲ. ಆಗ ಹೋಗ್ಲಿಕ್ಕೆ ಹತ್ತಿದ ಟೈಮ್.
ತಾಸು ಗಂಟೆ ಹೋಗ್ಲಿಕ್ಕತ್ತದ್ರಿ. ಏನು ಕೆಲಸ ಮಾಡುವಳು ಕನ್ನಡಿ ಮುಂದಿಂತ ಬರೀಕೊಳ್ಳ ಕೂದಲ ಕಟ್ಟುಗಳು ಮಾಡ್ಲಿಕ್ಕತ್ರ. ಮಚ್ ವರ್ಕ್ ವಾಸ್ ಲೆಫ್ಟ್ ಅಂಡನ್ ಅನ್ಫಿನಿಶ್ಡ್. ಮಾಡೋ ಕೆಲಸ ಒಟ್ಟಲ್ಲ ವಾಟ್ಲಿ ಬೇಡ ಅಂತಾಳೆ. ಯಾಕಂದ್ರೆ ಆಕಿ ಖುಷಿನ ಬೇರೆ ಕಡೆ ಐತಿ. ಈ ಎಲ್ಲ ಚೇಂಜಸ್ ಆಗ್ಲಿಕ್ಕತ್ತಿದ್ರಿ. ಟ್ಯಾಗೋರ್ ಅವ್ರ ವಿಚಾರ ಈ ಗೀತೆ ಬರೀಬೇಕಾದ್ರೆ ಗೊತ್ತಾಗತ್ತಲ್ಲ. ಅಂದ್ರೆ ನಿಮ್ಮಂತ ಸಾಮಾನ್ಯ ಮನುಷ್ಯರು, ಬರೇ ರೊಕ್ಕ ರೂಪಾಯಿ ಎನ್ನುವಂತ ಮನುಷ್ಯರು ಒಂದ್ಸಲ ಸಂಗೀತ ಸಾಹಿತ್ಯದ ಕಡೆಗೆ ಒಂದ್ಸಲ ಏನಾದರೂ ನಾವು ಗಮನ ಕೊಟ್ರೆ, ಆ ಹುಡುಗಿ ಹೆಂಗ ಬೆನ್ನ ಹತ್ತಿ ಬಂದ್ಲು ನೋಡ್ರಿ, ನಾವು ಸಹಿತ ಹಂಗ ಬೆನ್ನ ಹತ್ತಿ ಸಾಹಿತ್ಯಕ್ಕೆ ಕಲೆಗೆ ನಾವು ಬೆನ್ನ ಹತ್ತಿ ಹೋಗ್ತೀವಿ. ಅದ್ರೊಳಗಷ್ಟು ರುಚಿ ಐತಿ, ಅದ್ರೊಳಗಷ್ಟು ಖುಷಿ ಐತಿ ಅಂತ ಹೇಳ್ಬೇಕಾಗೈತಿ. ಇನ್ನೂ ಬದಲಾವಣೆ ನೋಡು ಅಲ್ಲಿ ಏನಾಗುತ್ತಾ. ಈ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಆ ಹುಡುಗಿ ಜೀವನದಲ್ಲಿ ಅಷ್ಟೇ ಅಲ್ಲ, ಆ ಊರಿನ ಇಡೀ ಜನರ ಜೀವನದಲ್ಲಿ ಬದಲಾವಣೆ ಆಗ್ತದ. ಸ್ವಲ್ಪ ನೋಡ್ತಿರು ನೀನಂದ್ರೆ ವಿದ್ಯಾರ್ಥಿ, ನೀವ್ರಿ ಅಂದ್ರೆ ಎಲ್ಲರೂ ಚೇಂಜ್ ಆಗ್ಲಿ ಚಾಲು ಮಾಡ್ತಾರ, ನೋಡ್ತಿರ್ರಿ. ಇನ್ನು ವರ್ಕರ್ಸ್ ಪ್ಯಾರಡೈಸ್, ವರ್ಕ್ ಹ್ಯಾಡ್ ಆಫ್ ಲೇಟ್ ಬಿಗನ್ ಟು ಸಫರ್. ವರ್ಕರ್ಸ್ ಪ್ಯಾರಡೈಸ್ನಾಗ ಅಷ್ಟೇ ಯಾಕ್ರಿ ಸರ್, ಎಲ್ಲಾದ್ರೂ ಕೂಡ ಅಷ್ಟೇ. ವರ್ಕ್ ಮಾಡೋದನ್ನ ಲೇಟ್ ಮಾಡಿದ್ರೆ ಸಫರ್ ಆಗೇ ಆಗ್ತೀವಿ. ಈಗ ನಂದು ವರ್ಕ್ ಅದಪ್ಪ, ಇವತ್ತು ನಸಕ್ನಾಗ ನಾಳೆ ನಸಕ್ನಾಗ ಒಂದು ಹೊಸ ಲೆಸನ್ ಅದಾರ, ರಾತ್ರಿ ಓದ್ಬೇಕಲ್ರಿ, ಹೌದಲ್ಲ. ನಾ ಏನಾರು ಮಾಡ್ಕೊಂತ ಕುಂತೆ ಅಂತಂದ್ರ ನಿದ್ದಿಗೆಟ್ಟು ಓದ್ಕೊಂತ ಕುಂದಿರ್ಬೇಕಾಗ್ತೈತಿ. ಹಂಗ ಆ ಹುಡುಗಿ ಏನ್ ಮಾಡಕತ್ತಿಲ್ಲ ಅಂತಂದ್ರ ಕೂದಲು ಕಡೆ ಗಮನ ಕೊಡಾಕತ್ತಿಲ್ಲಲ್ಲ, ಹಂಗಾಗಿ ಕೆಲಸ ಒಟ್ಲಿಕ್ಕತ್ತು ಸಫರ್ ಆಗ್ಬೇಕಾಯ್ತು. ಅಯ್ಯೋ ಕೆಲಸ ಹಂಗ ಉಳಿತಲ್ಲ ಅಂತ ಹೇಳಿ ಮೇನಿ ಪರ್ಸನ್ಸ್ ಒಬ್ಬಕ್ಕೆ ನೋಡಿದ್ರ ನೋಡ್ರಿ, ಒಬ್ಬಕ್ಕೆ ನೋಡಿದ್ರ ಮನುಷ್ಯ ಹಂಗ ಅದು ಒಮ್ಮೆ ಹಂಗ ತಗೊಳತ್ತಿರೋದು. ಒಬ್ಬರು ನೋಡಿ ಮತ್ತೊಬ್ಬರು ಮಾಡೋದು. ಉಪೇಂದ್ರ ನೋಡಿ ಡ್ರೆಸ್ ಮಾಡಕ್ ಚಾಲು ಮಾಡಿದಾರಲ್ಲ ಒಂದಿಷ್ಟು ದಿವಸ, ಹಂಗದ. ಸಿನಿಮಾ ನಟಿಯರು ನೋಡೋದಾರೆ ಕಾಪಿ ಮಾಡಕ್ ಚಾಲು ಮಾಡೋದು, ಏಪಿಂಗ್ ಮಾಡಕ್ ಚಾಲು ಮಾಡೋದು. ಆ ಊರಾಗ ಹಂಗ ಆಯ್ತ್ರಿ, ಒಂದೂರಾಗ ಹಿಂಗ ಆಯ್ತಂತ್ರ. ಒಬ್ಬ ಏನ್ ಮಾಡಿದ್ನ ಅಂತಂದ್ರ ತುರ್ಬ ಕಟ್ಕೊಂಡು ಕಾಲೇಜ್ಗೆ ಬಂದಂತ, ಎಲ್ಲರೂ ನೋಡಿ ನಗಾಕ್ ಹತ್ಬಿಟ್ರಂತ. ಸ್ವಲ್ಪ ದಿವಸ ಆದ್ಮೇಲೆ ಒಬ್ಬಗೆ ಯಾವಾಗ ಇನ್ನೊಬ್ಬಗ ಆಸೆ ಹುಡ್ತಂತ, ಅವನ ತರಹ ನಾನು ತುರ್ಬ ಕಟ್ಕೊಂಡ್ ಬರ್ಬೇಕು ಅಂತ ಹೇಳಿ ಅವನು ತುರ್ಬ ಕಟ್ಕೊಂಡ್ ಬಂದಂತ. ಇಬ್ಬರಾದರು. ಮತ್ತೊಬ್ಬಗ ಆಸೆ ಹುಡ್ತಂತ, ಮತ್ತೊಬ್ಬ ಇಡೀ ಕ್ಲಾಸ್ ತುರ್ಬ ಕಟ್ಕೊಂಡ್ ಬರಾಕತ್ತಿದ್ರಂತ. ಎಲ್ಲರೂ ತುರ್ಬ ಕಟ್ಕೊಂಡ್ ಬರಾಕತ್ತಿದ್ರಂತ. ಒಂದೇ ಸಲ ತುರ್ಬ ಕಟ್ಕೊಂಡ್ ಬಂದವನ್ ನೋಡಿ ಇವರೆಲ್ಲರೂ ನಕ್ಕಿದ್ರು. ಬರ್ತಾ ಬರ್ತಾ ಏನಾತಂದ್ರೆ ಎಲ್ಲರೂ ತುರ್ಬ ಕಟ್ಕೊಂಡ್ ಬರಾಕತ್ತಿದ್ರಂತ ಕ್ಲಾಸಿಗೆ, ಗಂಡ್ಮಕ್ಳು. ಆಮೇಲೆ ಒಂದ್ ದಿವಸ ಏನಾತಂತ, ಬೇರೆ ಕಾಲೇಜ್ ಹುಡುಗ ಇವ್ರ ಕಾಲೇಜಿಗೆ ಅಡ್ಮಿಷನ್ ಮಾಡಿ ತುರ್ಬಿರ್ಲಾರ್ದ ಬಂದಂತ. ಇವರೆಲ್ಲರೂ ನೋಡಿ ಅವನ್ ನೋಡ್ನಾಗತ್ತಿದ್ರಂತ, ಇವ್ ನೋಡಿ ತುರ್ಬಿರ್ಲಾರ್ದ ಬಂದಾನ ಅಂತ ಹೇಳಿ. ಹೆಂಗರೆ ಕಾಪಿ ಮಾಡೋ ಚಟ ಬಾಳ ಇರುತ್ತೆ ಮನುಷ್ಯನಿಗೆ. ಆ ಹುಡುಗಿ ನೋಡ್ಬಿಟ್ಟು ಉಳ್ಕದ ಆ ವರ್ಕರ್ಸ್ ಪ್ಯಾರಡೈಸ್ನೆಲ್ಲ ಹುಡುಗಿಯರು ರಿಬ್ಬನ್ ಕಟ್ಕೊಳ್ಳೋದು, ಕೂದಲ ಬಾಚ್ಕೊಳ್ಳೋದು ಮಾಡಕ್ ಚಾಲು ಮಾಡ್ಬಿಟ್ರೆ. ಮೆನಿ ಪರ್ಸನ್ಸ್ ಹೂ ಹ್ಯಾಡ್ ಬೀನ್ ಆಕ್ಟಿವ್ ಬಿಫೋರ್ ವರ್ ನೌ ಐಡಲ್. ಎಂತ ಆಕ್ಟಿವ್ ಇರ್ತದ್ರಿ, ಬಿಜಿ ಸಿಕ್ಕಾಪಟ್ಟೆ, ಬಸಲಿಂಗ್ ರೀ ಸಿಕ್ಕಾಪಟ್ಟೆ. ಅಂತ ಎಷ್ಟೋ ಪರ್ಸನ್ಸ್ಗಳು ಈ ಹುಡುಗಿ ಒಬ್ಬಕ್ಕೆ ಅಲ್ಲ, ಈಗಿನ ನೋಡಿ ಅವರು ಸಹಿತ ಮೊದಲ ಆಕ್ಟಿವ್ ಇರ್ತಕ್ಕಂಥವ್ರು ಈಗ ಚೇಂಜ್ ಆಗ್ಬಿಟ್ರು, ಐಡಲ್ ಆದ್ರು. ಯಾಕೆ ಏನ್ ಮಾಡ್ತಾರ ಹಾಗಾದ್ರೆ? ಟೈಮ್ ಮಲ್ಕೊಂತಾರ? ಇಲ್ಲ, ವೇಸ್ಟಿಂಗ್ ದರ್ ಪ್ರೆಸಸ್ ಟೈಮ್. ಅವ್ರ ಪಾಲಿಗೆ ಬಹಳ ಪ್ರೆಸಸ್ ಟೈಮ್ ವೇಸ್ಟ್ ಮಾಡಕ್ ಹತ್ಬಿಟ್ರು. ಎದ್ರ ಮೇಲೆ? ಆನ್ ಯೂಸ್ಲೆಸ್ ಥಿಂಗ್ಸ್ ಅವ್ರ ಪಾಲಿಗೆ ಅವು ಯಾವುದು? ಸಚ್ ಆಸ್ ಅ ಪೇಂಟಿಂಗ್ ಅಂಡ್ ಸ್ಕಲ್ಪ್ಚರ್. ಪಡಿ ಒಬ್ಬಕ್ಕೆ ಚೇಂಜ್ ಆದ್ರೆ ಏನು ಸಮಸ್ಯೆ ಇರ್ಲಿಲ್ರಿ, ಇಡೀ ಊರಾನ್ ಮಂದಿನ ಚೇಂಜ್ ಆಗ್ಲಿಕ್ಕೆ ಹತ್ಬಿಟ್ರು. ತಮ್ಮ ಟೈಮ್ ಅವ್ರ ಪಾಲಿಗೆ ಬಹಳ ಪ್ರೆಸಸ್ ಟೈಮ್ ಅಂದ್ರೆ ಪ್ರತಿ ಮಿನಿಟ್ನು ಯುಟಿಲೈಸ್ ಮಾಡ್ತಿದ್ರು. ಈ ಸದ್ಯಕ್ಕನ ಅನ್ಯೂಟಿಲೈಸ್ ಆಗ್ಲಿ ಪಾಸ್ ಆಗ್ಲಿಕ್ಕೆ ಹತ್ತು ಟೈಮ್. ಆ ಟೈಮ್ ಅನ್ನ ಎದ್ರ ಮೇಲೆ ಕಳೀತಾರಂದ್ರೆ ಯೂಸ್ಲೆಸ್ ಥಿಂಗ್ಸ್ ಮೇಲೆ, ಸಚ್ ಆಸ್ ಪೇಂಟಿಂಗ್ ಸ್ಕಲ್ಪ್ಚರ್ ಮಾಡಕ್ ಹತ್ಬಿಟ್ರು. ವರ್ಕರ್ಸ್ ಪ್ಯಾರಡೈಸ್ ವರ್ಕರ್ಸ್
ಯಾಕಂದ್ರೆ ಅಷ್ಟು ಅಟ್ರಾಕ್ಷನ್ ಇದೆ ಅದರೊಳಗಡೆ. ಅವಾಗ ಏನಾಗ್ತದಂದ್ರೆ ಊರಾಗ ದೊಡ್ಡ ಸಮಸ್ಯೆ ಆಗ್ತೈತಿ. ಊರಾಗ ಏನ್ ಸಮಸ್ಯೆ ಆಗ್ತೈತಿ ನೋಡ್ರಲ್ಲಿ, ಚಿಂತೆ ಆಗ್ತೈತಿ. ಒಬ್ಬಕ್ಕೆ ಮಗಳು ಮಾಡಿದಾಗ ಮನೆಯ ಪಾಲಕರಿಗೆ ಚಿಂತೆ ಆಗ್ತೈತಿ, ಇಡೀ ಊರು ಮಂದಿ ಮಾಡಕ್ ಚಾಲು ಮಾಡಿದಾಗ ಊರಿನ ಹಿರಿಯರಿಗೆ ಚಿಂತೆ ಆಗ್ತೈತಿ. ನಮ್ಮೂರಾಗ ಏನಪ್ಪ ಇದು ವರ್ಕರ್ಸ್ ಪ್ಯಾರಡೈಸ್ ಇದು ಇಲ್ಲಿವರೆಗೇನು ಒಂದ್ ನಮೂನ ಜನ ಏನು ಲೇಜಿ ಯಾಕಾದ್ರು, ವರ್ಕ್ ಯಾಕೆ ಹಂಗ ಉಳಿಸ್ಲಿಕ್ಕೆ ಹತ್ತಿರು, ಪ್ರೆಸಸ್ ಆಗಿರ್ತಕ್ಕಂಥ ಟೈಮನ್ನ ಇದೇನಪ್ಪ ಯೂಸ್ಲೆಸ್ ಮೀನಿಂಗ್ಲೆಸ್ ಆಗಿರ್ತಕ್ಕಂಥ ಕೆಲಸದ ಮೇಲೆ ಪೇಂಟಿಂಗ್, ಡ್ರಾಯಿಂಗ್, ಸ್ಕಲ್ಪ್ಚರ್, ಆರ್ಟ್, ಆರ್ಕಿಟೆಕ್ಚರ್ ಮಾಡ್ಲಿಕ್ಕೆ ಹತ್ತಿದ್ರಲ್ಲ. ಏನಾಗಿದೆ ನಮ್ಮೂರಿನ ಜನರಿಗೆ? ಹಿಂಗಾದ್ರೆ ನಮ್ಮೂರು ತನ್ನ ಏನದ ಹೆಸರು ಕಳ್ಕೊಂತೈತಿ ಅಂತ ಹೇಳಿ ಚಿಂತೆ ಆಯ್ತು. ದ ಎಲ್ಡರ್ಸ್ ಬಿಕೇಮ್ ಆಂಕ್ಸಸ್. ಇಡೀ ಊರಿನ ಜನ ಚಿಂತೆ, ವರೀಡ್. ಅದು ಆಂಕ್ಸಸ್ ಅಂದ್ರೆ ವರೀಡ್. ಇಡೀ ಊರಿನ ಹಿರಿಯರೆಲ್ಲ ಚಿಂತೆ ಆಯ್ತು. ಒಂದ್ ಮೀಟಿಂಗು ಕೂಡ ಮಾಡ್ತಾರ. ಎ ಮೀಟಿಂಗ್ ವಾಸ್ ಕಾಲ್ಡ್. ಒಂದ್ ಮೀಟಿಂಗ್ ಮಾಡ್ತಾರ, ಬರ್ರಿ ನಮ್ಮ ಊರಿನಗೆ ಹಿಂಗತೆ ಆದ್ರ ಒಂದು ಯಾವ್ದೋ ಒಂದು ಪಿಡ್ರೋಗ ಹಂಟ್ಕೊಂಡತ್ತಿನ ಕೆಲಸ ಕೆಡ್ತೈತಿ ಊರಿಂದೆಲ್ಲ ಅಂತ. A meeting was called. All agreed that such a state of affairs had so far been unknown in the history of the workers' paradise. ಹಿಂಗತೆ ಅಂದ್ರೇನು? ಈ ಸದ್ಯಕ್ಕೆ ನಡೆಯಕತ್ತೈತಲ್ಲ ನಮ್ಮ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ. ನಮ್ಮ ವರ್ಕರ್ಸ್ ಪ್ಯಾರಡೈಸ್ ಅದ ಇತಿಹಾಸದೊಳಗನ ಇದು ಫಸ್ಟ್ ಟೈಮ್, ಹಿಂದೆಂದೂ ಆಗಿಲ್ಲ. ಈ ಮನುಷ್ಯ ಚಲೋ ಮಾಡಿಬಿಟ್ಟನ ಅಲ್ಲಿ ಬದಲಾವಣೆ. ಸಾಹಿತ್ಯ ತನ್ನ ಕಲೆ ಎಂದರೆ ಈ ತರಹ ಕಲೆಗೆ ಅಂಥದ್ದೊಂದು ಶಕ್ತಿ ಐತಿ ಅಂತೇಳಿ ಅನ್ಕೊಂತಾರೆ ಹಿರಿಯರು. ಏನ್ ಅನ್ಕೊಂತಾರಂದ್ರ ಆಲ್ ಅಗ್ರೀಡ್. ಹೌದ್ರಿ ಹೌದ್ರಿ ಯಪ್ಪ ಜನ್ಮ. ಸಚ್ ಎ ಸ್ಟೇಟ್ ಆಫ್ ಅಫೈರ್ಸ್, ಇಂಥ ವ್ಯವಹಾರ ಹ್ಯಾಡ್ ಸೋ ಫಾರ್ ಬೀನ್ ಅನ್ನೋನ್. ಸೋ ಫಾರ್ ಅಂದ್ರೆ ಇಲ್ಲಿ ತನಕ, ಬೀನ್ ಅಂದ್ರೆ ಇರೋದ್ರಿ, ಇಲ್ಲಿ ತನಕ ಅನ್ನೋನ್ ಇತ್ತು ನಮ್ಮ ವರ್ಕರ್ಸ್ ಪ್ಯಾರಡೈಸ್ ಒಳಗ. ಇನ್ ದ ಹಿಸ್ಟ್ರಿ ಆಫ್ ವರ್ಕರ್ಸ್ ಪ್ಯಾರಡೈಸ್, ನಮ್ಮ ಹಿಸ್ಟ್ರಿ ಆಫ್ ವರ್ಕರ್ಸ್ ಪ್ಯಾರಡೈಸ್ ಒಳಗನ, ನಮ್ಮ ಹಿಸ್ಟ್ರಿ ಒಳಗನ ಈ ತರ ಸ್ಟೇಟ್ ಆಫ್ ಅಫೇರ್ಸ್, ಈ ತರ ವ್ಯವಹಾರ ಅನ್ನೋನ್ ಗೊತ್ತಿರಲಿಲ್ಲ. ಇದು ಫಸ್ಟ್ ಟೈಮ್. ಏನಾಗ್ಲಿಕ್ಕತ್ತೈತೆ ನಮ್ಮ ಊರಾಗ ಚಿಂತೆ ಮಾಡಕತ್ತಿದ್ರು. ಮೀಟಿಂಗ್ ಒಂದ್ ಗಿಡದ ಬುಡ ಕಟ್ಟಿ ಕೂತ್ಕೊಂಡ್ರು. ಬಂದ ನೋಡಪ್ಪ ಇವತ್ತ ಏರಿಯಲ್ ಮೆಸೆಂಜರ್ ಹರಿಯಡಿ ಎನ್ನ. ಏರಿಯಲ್ ಮೆಸೆಂಜರ್ ಗೊತ್ತೈತಿಲ್ಲ ನಮಗೆ. ಏರಿಯಲ್ ಮೆಸೆಂಜರ್ ಹೂ ಟುಕ್ ದ ಚಾರ್ಜ್ ಆಫ್ ದ ಮ್ಯಾನ್ ಮೇಡ್ ಎ ಮಿಸ್ಟೇಕ್. ಹೌದಲ್ಲ? ಈ ರಾಂಗ್ ಮ್ಯಾನ್ ಅನ್ನ ತಂದು ಇಳಿಸುವಂತ ಜವಾಬ್ದಾರಿ ದೇವರು ಯಾವ ಏರಿಯಲ್ ಮೆಸೆಂಜರ್ ಕೊಟ್ಟಿದ್ರು, ಆ ಏರಿಯಲ್ ಮೆಸೆಂಜರ್ ನಡಬರ್ಕ ಏನೋ ಮಿಸ್ಟೇಕ್ ಮಾಡಿ ಅಲ್ಲಿ ಒಯ್ಯೋ ಪುಣ್ಯಾತ್ಮ ಈ ಮನುಷ್ಯನ ಅಂತ ಬಿಟ್ರೆ ವರ್ಕರ್ಸ್ ಪ್ಯಾರಡೈಸ್ ತಂದು ಬಿಟ್ಟಿದ್ದ ಅವನ್ ಮಿಸ್ಟೇಕ್ ನಿಂದ. ಅವಾಗ ಏರಿಯಲ್ ಮೆಸೆಂಜರ್ ಭಯ ಆಗತ್ತ, ಓಡಿ ಬರ್ತಾನ. ಇಲ್ರಿ ನಿಮ್ಮ ಊರಾಗ ಹಿಂಗತೆ ಬದಲಾವಣೆ ಆಗ್ಲಿಕ್ಕೆ ನಾನ್ ಕಾರಣ ಅಂತ. ನೀನ್ ಹೆಂಗ್ ಕಾರಣ ಅಂದ್ರ, ಇಲ್ಲೊಬ್ಬ ಮನುಷ್ಯನ್ ತಂದು ಬಿಟ್ಟಿನಿ ಪುಣ್ಯಾತ್ಮ, ಅವ ಕಾರಣ, ಅದಕ್ಕ ಅವನ್ ತಂದು ಬಿಡ್ಲಿಕ್ಕೆ ನಾ ಕಾರಣ ಅಂತೇಳಿ. ಹಿಂಗ ಜಗತ್ತ ಬದಲಾಗುವಂತ ಒಂದು ಸಮಯ ಇತ್ತಂದ್ರ ಒಂದು ಹೆಂಗೋ ಒಂದು ನೆಪದಿಂದ ಬದಲಾಗ್ತದ. ಅಂದ್ರೆ ಆ ರಾಂಗ್ ಮ್ಯಾನ್ ಅಲ್ಲಿ ಬರ್ಬೇಕಾದ್ರೆ ಒಂದು ಹಣೆ ಬರ ಇತ್ತಂತ, ಅವ ಅಲ್ಲಿಗೆ ಹೋಗ್ಬೇಕು ಅಂತೇಳಿ. ಮೆಸೆಂಜರ್ ಎಷ್ಟೇ ಕೇರ್ಫುಲ್ ಆಗಿ ಮಾಡಿದ್ರು ಕೂಡ ಗೊತ್ತದ ನಿಮಗೆ ಹಣೆ ಬರದ್ದು ಬಹಳ ಬಹಳ ಕೆಲಸ ನಡೀತದ. ಹಣೆ ಬರ ಬಹಳ ಕೆಲಸ ಮಾಡ್ತದ. ಎಂತ ದೇವ್ರು ಇಷ್ಟಪಡುವಂದ್ಸಲ ಹಂಗ ದೇವ್ರು ಬಹಳ ಒಬ್ಬ ಬಡವಿದ್ನಂತ ಮನುಷ್ಯ, ಬಹಳ ಒಳ್ಳೆವಿದ್ನಂತ. ಪಾರ್ವತಿ ದೇವತೆ ಹೇಳಿಲ್ಲಂತ ಅವನಿಗೆ ಏನಾದ್ರು ಒಳ್ಳೇದು ಮಾಡ್ರಿ, ಇಲ್ಲ ನಾವು ಏನ್ ಕೊಟ್ರು ಅವನು ತಟ್ಟೋದಿಲ್ಲ, ಯಾಕಂದ್ರೆ ಅವನ ಹಣೆ ಬರ ಬಹಳ ಕೆಟ್ಟದ್ದೈತಿ ಅಂತ ಹೇಳ್ರಿ. ದೇವ್ರ ಹಿಂದಕ್ಕೆ ಸರಿತಾರ. ನೀವು ಕೊಟ್ಟು ನೋಡಲ್ಲ, ನೀವ್ ಯಾಕೆ ಹಿಂಗತೆ ಮಾಡ್ತೀರಿ ಅನ್ಲಂತ ಪಾರ್ವತಿ. ತಗೋ ಆಗರ ಕೊಡುನಂತೇಳಿ ಆ ಬಡವ ಗುಡಕ್ಕೆ ಗುಡ್ಡಕ್ಕೆ ಕಟ್ಟಿಗೆ ತರಕ್ ಹೋಗ್ತಿದ್ನಂತ. ಕಟ್ಟಿಗೆ ತಂದು ಮಾರ್ತಿದ್ನಂತ. ಹಣ್ಣು
ಕೊಪ್ಪರಿಗೆ ಇಷ್ಟು ತಾಟಿನೊಳಗ ಚಿನ್ನ ಎಲ್ಲ ಇಟ್ಟು ಅವ ಬರು ದಾರಿ ಒಳಗರೆ ಗುಡ್ದಾಗ ಆ ತಾಟ ಇಟ್ಬಿಟ್ರಂತ ದೇವರು ಪರಮೇಶ್ವರ. ಅವನಿಗೆ ತಗೊಳ್ಳ್ಯವ ಒಳ್ಳೇದಾಗಲಿ ಅಂತೇಳಿ. ಅವ ಏನ್ ಮಾಡದ್ನಂತ, ತನ್ನ ಕಟ್ಟಿಗೆ ಮಾಡುವ ಒಂದು ಕೆಲಸದೊಳಗೆ ಸಂತೋಷದಿಂದ ಕಣ್ಣು ಮುಚ್ಚಿ ಹಾಡ್ಕೋತ ದಾರಿ ಹಿಡಿದು ಬರ್ತಿದ್ನಂತ. ಕಾಲಾಗಿಟ್ಟದ ಚಿನ್ನದ ತಾಟು ನೋಡಲೇ ಇಲ್ಲ, ದಾಟಿ ಹೋಗ್ಬಿಟ್ಟ. ದೇವರು ಕೊಟ್ಟರು ಸಹಿತ ತಟ್ಟುವುದಿಲ್ಲ, ಹಣೆ ಬರ ಕೆಟ್ಟಿದ್ದಾಗ. ಹಿಂಗ ದೇವರು ಈ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ನಾಗ ಅವತ್ತ ಮನುಷ್ಯನ ಚಲೋ ಕಡೆ ಎಲ್ಲರ ಕಳಿಸಂತ ಕಳಿಸಿದ್ರೆ ಅವನ ಹಣೆ ಬರ ಅಲ್ಲಿ ಬರ್ಬೇಕಂತಿದ್ದಕ್ಕ ಆ ಏರಿಯಲ್ ಮೆಸೆಂಜರ್ ಮಿಸ್ಟೇಕ್ ಮಾಡಿಬಿಟ್ಟು ಒಂದು ನೆಪ ಅದ. ಈ ಮನುಷ್ಯ ಅಲ್ಲಿ ಬಂದಿದ್ದ. ಊರಾಗ ಯಾವಾಗ ಹಿರಿಯರು ಕೂಡಿದ್ರು ಆ ಏರಿಯಲ್ ಮೆಸೆಂಜರ್ ಭಯ ಆಗ್ತೈತೆ, ನಾನು ಕರೆಸಿ ಪಡಿತಾರನೋ ಅಂತೇಳಿ. ಅದಕ್ಕೆ ತಾನೇ ಬಂದು ಮೊದಲು ತಪ್ಪು ಒಪ್ಕೊಂಡ್ಬಿಡ್ತಾನ. ಓಡಿ ಬಂದು ತಪ್ಪಾತ್ರಿ, ನನ್ ತಪ್ಪ್ರಿ. ನಾ ಏನೋ ಅವನ್ನ ಕರ್ಕೊಂಡ್ಬರುವಾಗ ಎಲ್ಲ ತರಿಬಿಲ್ಲ, ನಾಷ್ಟಕ್ಕೆ ನಿಂತೇನೆ ಮಾರಾಯ, ಅಲ್ಲಿ ಕಳಿಸೋ ಬದಲಾಗಿ ತಂದು ಇಲ್ಲಿ ಬಿಟ್ಟಿನಿ. ಆ ಮನುಷ್ಯ ಎಲ್ಲ ಪುಣ್ಯಾತ್ಮ, ಇದೆಲ್ಲ ಬದಲಾವಣೆ ಆಗಲಿಕ್ಕೆ ಅವ ತಲೆ ಕೆಡಿಸ್ಬಿಟ್ಟ, ನಿಮ್ಮ 3 ಮಂದಿದು ಅಂತೇಳಿ ಹೇಳಿಬಿಡ್ತಾನ, ಒಪ್ಕೊಂಡ್ಬಿಡ್ತಾನ್ರಿ. ದ ಏರಿಯಲ್ ಮೆಸೆಂಜರ್ ಹರೀಡ್ ಇನ್, ಓಡಿ ಬರ್ತಾನ, ಬೌಡ್ ತಲೆ ಬಾಗ್ತಾನ ಬಿಫೋರ್ ದ ಎಲ್ಡರ್ಸ್ ಅಂಡ್ ಮೇಡ್ ಎ ಕಾನ್ಫೆಷನ್. ಎಲ್ಲರ ಮುಂದೆ ತಲೆ ಬಾಗಿ, ಕಾನ್ಫೆಷನ್ ಅಂದ್ರೆ ಏನು? ತಪ್ಪು ಒಪ್ಪಿಕೊಳ್ಳೋದು. ನನ್ ತಪ್ಪಾಗೈತ್ರಿ, ನನ್ ತಪ್ಪು. ಎದಕ್ ತಪ್ಪು? ನೀ ಯಾಕೆ ಬಂದಿ? ನಮ್ಮ ಊರಿನಲ್ಲಿ ಏನೋ ಬದಲಾವಣೆ ಆಗೋದ್ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ರೆ ನೀ ಯಾಕೆ ಬಂದಿ? ಅದಕ್ಕೆ ಏನ್ ಸಂಬಂಧ? ನೀ ಯಾಕೆ ತಪ್ಪು ಒಪ್ಕೊಂತಿ? ನಿನ್ನಿಂದ ಏನ್ ತಪ್ಪಾಗೈತಿ ಹೇಳ್ತಾನ್ರಿ. ಐ ಬ್ರಾಟ್ ಎ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್. ನಿಮ್ದೆಲ್ಲ ಪ್ಯಾರಡೈಸ್ ಸ್ವರ್ಗ ಇದ್ದಂಗಿತ್ತಪ್ಪ. ನೀವು ಕೆಲಸ ಮಾಡ್ಕೊಂಡು ಸ್ವರ್ಗ ಇದ್ದಂಗಿದ್ರಿ. ಈ ಸ್ವರ್ಗದೊಳಗೆ ನಾನೊಬ್ಬವನ್ನ ಹೊಂದಲಾರದೊಬ್ಬ ರಾಂಗ್ ಮ್ಯಾನ್ ಅಂತಂದು ನಿಮ್ ಪ್ಯಾರಡೈಸ್ ಒಳಗೆ ಇಟ್ಟೇನೆ. ಅವನು ಕರ್ಕೊಂಡ್ ಬಂದವ ನಾನು. ಈ ನಿಮ್ಮ ಬದಲಾವಣೆಗೆ ಅವನೇ ಕಾರಣ. ಐ ಬ್ರಾಟ್ ಎ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್, ಹಿ ಸೆಡ್. ಇದನ್ನ ಹೇಳೋರು ಪಾತ್ರ ಹೇಳ್ತೈತಿ, ಮೇರಿಯಲ್ ಮೆಸೆಂಜರ್ ಹೇಳ್ತಾನ. ಹಿ ಸೆಡ್ ಅಂತ ಹೇಳೋರು ಟ್ಯಾಗೋರ್ ಸರ್ ಹೇಳ್ತಾರ. ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಇದನ್ನ ಹಿ ಸೆಡ್ ತೆಗೆದ್ಬಿಡಿ, ಹಿ ಸೆಡ್ ಮೊದಲು ಹಾಕ್ರಿ. ಬಂದ ಏರಿಯಲ್ ಮೆಸೆಂಜರ್ ಸೆಡ್ ಅನ್ರಿ, ಹಿ ಸೆಡ್ ತೆಗೆದ್ಬಿಡ್ರಿ ಮನಸ್ಸಿನಾಗ. ಐ ಬ್ರಾಟ್ ಎ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್, ಇಟ್ ಈಸ್ ಆಲ್, ಇದೆಲ್ಲ ಬದಲಾವಣೆ. ಇಟ್ ಅಂದ್ರೆ ಚೇಂಜಸ್. ಆಲ್ ದೀಸ್ ಚೇಂಜಸ್ ಆರ್ ಬಿಕಾಸ್ ಆಫ್ ಹಿಮ್. ನಿಮ್ಮ ಹೊರಗೆ ಏನು ಚೇಂಜಸ್ ನಡೀಲಿಕ್ಕೆ ಹತ್ತವಲ್ಲ, ಎಲ್ಲ ಜಡಿ ಕಟ್ಕೊಳ್ಳೋದು, ಪೌಡರ್ ಹಚ್ಕೊಳ್ಳೋದು, ಪೇಂಟಿಂಗ್ ಡ್ರಾಯಿಂಗ್ ನಡೆಯಕತ್ತೈತೆಲ್ಲ, ಕೆಲಸ ಮಾಡ್ಬಿಟ್ಟು ಮಾಡಕತ್ತಾರಲ್ಲ, ನಿಮ್ಮ ಊರಾಗ ಆದ ಬದಲಾವಣೆಗೆ ಆ ಮನುಷ್ಯ ಕಾರಣ. ಆ ಮನುಷ್ಯನ ಹಿಡ್ಕೊಂಬಂದವ್ ನಾನು. ತಪ್ಪಾಗೈತೆ ನಮ್ದು. ಎಲ್ಲೋ ಕಳ್ಸಂತ ದೇವ್ರು ಹೇಳಿದ್ರೆ ನಾನು ಕಳ್ಕೊಂಬಂದು ಇಲ್ಲಿ ಬಿಟ್ಟೆ. ನಾವು ಖರ್ಯ ಆಸಳ ಮಗಣ್ಣ ಅಂತ ಹೇಳ್ಕೊಂಡು ತಪ್ಪಾದ್ಬಿಟ್ರಪ್ಪ. ಎಲ್ಲದನ ಬಾಯಿಗ ಅಂತೇಳಿ ಅಲ್ಲೆಲ್ಲ ಪೇಂಟಿಂಗ್ ಮಾಡ್ಕೊಂಡು ಕುಂತಾನೆ. ಹಿಡ್ಕೊಂಬರ್ರ ಅವನ ಅಂತೇಳಿ ಊರನ್ನ ಹೇರೋ ತಲೆ ಕೆಟ್ಬಿಡ್ತಾವ್ರದು. ದ ಮ್ಯಾನ್ ವಾಸ್ ಸಮನ್. ಕೋರ್ಟಿನ ಸಮನ್ಸ್ ಬರ್ತಾವಲ್ಲ, ಆದೇಶ. ಹಂಗತೆ ಆದೇಶ ಬಂತೇವೆ. ಕರಿತಾರ ಬಾರೋ, ನೀನು ಕರಿತಾರ ಬಾರೋ ಅಂತೇಳಿ ಕರ್ಕೊಂಡ್ ಬರ್ತಾರೆ. ಇವ ಯಾಸ್ ಹಿ ಕೇಮ್, ಬಂದಪ್ಪ. ವಿಚಿತ್ರ ಡ್ರೆಸ್ ಹಾಕೊಂಡಿದ್ದ, ವಿಚಿತ್ರ ಬ್ರಷ್ ಹಿಡ್ಕೊಂಡಿದ್ದ ಕೈಯಾಗ. ಗುದ್ಲಿ ಸಲ್ಕಿ ಹಿಡ್ಕೊಂಡು ಹೊಲಕ್ಕೆ ಹೋಗಿ ರಾಶಿ ಮಾಡುವಂತ ಜನರ ಮಧ್ಯದಲ್ಲಿ ಇವ ಪೇಂಟಿಂಗ್ ಬ್ರಷ್ ಹಿಡ್ಕೊಂಡು ಬಂದಲ್ಲ, ಹೌದಲ್ಲ? ದೋತ್ರ, ಶರ್ಟ್, ರುಮಾಲ್, ಪಟ್ಟಕ ಸುತ್ಕೊಂಡಂತ ಜನರ ಮಧ್ಯದಲ್ಲಿ ಇವ ಬೈತಾಲೆ ತಕೊಂಡನಲ್ಲ, ಪ್ಯಾಂಟ್ ಹಾಕೊಂಡನಲ್ಲ. ಇವನ್ ಡ್ರೆಸ್ ನೋಡಿ ಗಾಬರಿ ಆಗಿಬಿಟ್ರು. ಇವ ಎಲ್ಲಿ ಅಪ್ಪ ಹೆಂಗೆ ಉಪೇಂದ್ರ ಇದ್ದಾಗ ಅಂತ ಹೇಳಿ. ಉಪೇಂದ್ರ ಅಂದ್ರೆ ಒಂದು ಸಿನಿಮಾದೊಳಗೆ ಮಾಡ್ತಿದ್ರು ಮೊದಲ. ಅವ್ರ ಡ್ರೆಸ್ ವಿಚಿತ್ರ, ಒಂದ್ ತೋಳ್ ಮ್ಯಾಲೆ ಒಂದ್ ತೋಳ್ ತಳಗ, ಆ ತರ ಇತ್ತಪ್ಪ. ಇವರ ನೋಡಿದ್ರೆ ನಗಿ ಬರ್ಬೇಕು. ಯಾಸ್ ಹಿ ಕೇಮ್, ಕಾಮ ಬರ್ಬೇಕಾಗಿತ್ತಿಲ್ಲ ಅಂತ. ಅವ ಬರುತ್ತಿದ್ದಂತೆ, ಯಾಸೂನ್ ಯಾಸ್ ಹಿ ಕೇಮ್, ಅದೇನೋ ಎಲ್ಡರ್ಸ್ ಎಲ್ಲ ಕೂಡಿದ್ರಲ್ಲ, ಆ ಜಾಗಕ್ಕೆ ಅವ ಬರುತ್ತಿದ್ದಂತೆ. ದ ಎಲ್ಡರ್ಸ್ ಸಾ ಹೀಸ್, ಅವನ್ ನೋಡಿದ್ರೆ ಹೆಂಗಿತ್ತವ? ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್ ಅಂದ್ರೆ ಎಕ್ಸಲೆಂಟ್ ಅಂತ ಒಂದು ಮೀನಿಂಗ್ ಆಗ್ತೈತಿ, ವಿಚಿತ್ರ ಅಂತ ಒಂದು ಮೀನಿಂಗ್ ಆಗ್ತೈತಿ. ಇಲ್ಲಿ ವಿಚಿತ್ರ ಅಂತ ತಿಳ್ಕೊಬೇಕ್ರಿ.
ಅದಲ್ಲ ಧಾರವಾಡ ಪೇಡ ತಿಂದಾಗ ಟೇಸ್ಟ್ ಫ್ಯಾಂಟಾಸ್ಟಿಕ್ ಇರ್ತೈತಿ, ಅದು ಬೇರೆ. ಇಲ್ಲಿ ಫ್ಯಾಂಟಾಸ್ಟಿಕ್ ಅಂದ್ರ ಒಂಥರ ಒಂಥರ ರೇರ್, ಒಂಥರ ಎಬ್ ನಾರ್ಮಲ್, ಒಂಥರ ಅನ್ಕಾಮನ್. ಅನ್ಕಾಮನ್ ಡ್ರೆಸ್ ಇತ್ತಪ್ಪ, ಒಂದ್ ತೋಳ ಮೇಲೆ ಒಂದ್ ತೋಳ ತಳಗ, ರೈತರಿಗೆ ಕಾಣತಿದ್ದಿಲ್ಲ ಅವರ. ಇವರೆಲ್ಲ ಅವನ್ ನೋಡಿದ್ರಲ್ಲ ಯಾವ ಹೆಂಗಿದ್ದ ಅಂತ ಕೊಡ್ತಾರ ನೋಡ್ರಲ್ಲ. ಯಾಸ್ ಹಿ ಕೇಮ್ ದ ಎಲ್ಡರ್ಸ್ ಸಾ ಹಿಸ್ ಫ್ಯಾಂಟಾಸ್ಟಿಕ್ ಡ್ರೆಸ್ ನೋಡಿದ್ರೆ ಫ್ಯಾಂಟಾಸ್ಟಿಕ್ ಇತ್ತು. ಮತ್ತೆ ಕೈಯಾಗ ಹಿಸ್ ಕ್ವೈಂಟ್ ಬ್ರಷಸ್, ಕೈಯಾಗ ಏನಿದ್ದವ್ರಿ ಒಂಥರ ಹಳೆ ಕಾಲದ ಪ್ರಾಚೀನ ಕಾಲದ ಋಷಿ ಮುನಿಗಳು ಹಿಡ್ಕೊಂಡಿರ್ತಾರಲ್ಲ, ಹಳೆ ಕಾಲದ ಅಂತೇಳಿ ಕ್ವೈಂಟ್ ಅಂದ್ರ ಕೈಯಾಗ ಬ್ರಷ್ ಹಿಡ್ಕೊಂಡಿದ್ದ. ಹಿಸ್ ಪೇಂಟ್ಸ್, ಕೈಯಾಗ ಒಂದಿಷ್ಟು ಪೇಂಟ್ ಅದ ಟ್ಯೂಬ್ ಅಂತ ಹಿಡ್ಕೊಂಡಿರ್ಬೇಕ್ರಿ. ಅವನ್ನೆಲ್ಲ ನೋಡಿದಾರಲ್ಲ, ಅಂಡ್ ದೇ ನ್ಯೂ, ಪಕ್ಕ ಗೊತ್ತತ್ತ ಅವ್ರಿಗೆ ಅಟ್ ಒನ್ಸ್, ತಕ್ಷಣ ಗೊತ್ತತ್ತ ದಟ್ ಹಿ ವಾಸ್ ನಾಟ್ ದ ರೈಟ್ ಸಾರ್ಟ್ ಆಫ್, ಸಾರಿ, and definitely they knew at once that he was not the right sort for workers paradise. Workers paradise naga hintavuna definitely right sort ಅಂದ್ರೆ right kind person alla, right sort of person alla workers paradise giva, wrong man iva. ನಾವೆಲ್ಲ ಸಿಕ್ಕಾಪಟ್ಟೆ ಗುದ್ಲಿ ಸಲಿಕೆ ಹಿಡ್ಕೊಂಡು ಎತ್ತು ಎಮ್ಮೆ ದನ ಕರ ಹಿಡ್ಕೊಂಡು ಹೊಲಕ್ಕೆ ಹೋಗೋದು ಕೆಲಸ ಮಾಡ್ರೆ, ರಾಶಿ ಮಾಡೋದು ನಾವು ಮಾಡಿದ್ರ, ಇವನ್ ಹೇಳ್ತೀವ ಬ್ರಷ್ ಪೇಂಟ್ ಹಿಡ್ಕೊಂಡು ಪೇಂಟ್ ಮಾಡ್ತಾನಂತ. ನಾಟ್ ರೈಟ್ ಸಾರ್ಟ್ ಆಫ್ ಪರ್ಸನ್ ಫಾರ್ ವರ್ಕರ್ಸ್ ಪ್ಯಾರಡೈಸ್. ಒದ್ದು ಹೊರಗೆ ಹಾಕ್ಬೇಕು ನಮ್ಮ ಪ್ಯಾರಡೈಸ್ ಬಿಟ್ಟಿವನ್ನ, ಇಲ್ಲಕ್ಕಂದ್ರೆ ಕೆಡಿಸ್ತಾನ ಕೆಲಸ ಇವ ಅಂತ. ಅವನ್ ನೋಡಿದ್ಮೇಲೆ ಗೊತ್ತಾಗ್ತ ಅವ್ರಿಗೆ, ಮಂಗನ ಕಳ ಮೂತಿ ಮ್ಯಾಗ ಅಂತಾರಲ್ಲ ಹಂಗ, ಮಂಗನ ಕಳ ಮೂತಿ ಮ್ಯಾಗ ಅಂತಾರ. ಅವ್ನು ನೋಡಿದ್ಕೊಳ್ಳಿ ಗೊತ್ತಾಗ್ತವ, ಥೂ ಎಲ್ಲಿ ಅವ್ರಿಗೆ ವಿಚಿತ್ರ ಹಿಂಗ್ಯಾಕದ ನೀವ ಅಂತ ಹೇಳ್ರಿ. ಸ್ಟಿಫ್ಲಿ ನೆರಸಾಗಿ ಬೆರಸಾಗಿ ಪ್ರೆಸಿಡೆಂಟ್ ಆದೇಶ ಮಾಡೇ ಬಿಟ್ಟ. ಸ್ಟಿಫ್ಲಿ ದ ಪ್ರೆಸಿಡೆಂಟ್ ಆರ್ಡರ್ಡ್, ದ ಪ್ರೆಸಿಡೆಂಟ್ ಸೆಡ್. ಆ ಸಭೆ ಪ್ರೆಸಿಡೆಂಟ್ ಇರ್ತಾರಲ್ಲ, ಊರಿನ ಸರ್ಪಂಚ್ ಅಂತ ಇರ್ತಾರ, ಸ್ಟಿಫ್ ಆಗಿ ಹೇಳ್ಬಿಟ್ಟನ್ರಿ, ನೆರಸಾಗಿ ಸ್ಟ್ರೈಟ್ ಆಗಿ ಹೇಳ್ಬಿಟ್ಟ, ವಿತೌಟ್ ಎನಿ ಹೆಸಿಟೇಷನ್ ಅಂತ ಹೇಳಿ. ಏನ್ ಹೇಳಿದ್ರಂತಂದ್ರ, ದಿಸ್ ಈಸ್ ನೋ ಪ್ಲೇಸ್ ಫಾರ್ ದ ಲೈಕ್ ಆಫ್ ಯು. ನಿನ್ನಂತವರಿಗೆ ಅಲ್ಲೋ ಈ ಜಾಗ, ಪುಣ್ಯಾತ್ಮ, ಯು ಮಸ್ಟ್ ಲೀವ್, ನಡಿ ನಡಿ. ಆರ್ಡರ್ ಮಾಡಿಬಿಟ್ರಪ್ಪ. ಊರಿನ ಹಿರಿಯರೆಲ್ಲ ತೀರ್ಮಾನ ತಗೊಂತಾರ, ದಿಸ್ ಈಸ್ ನೋ ಪ್ಲೇಸ್ ಫಾರ್ ದ ಲೈಕ್ ಅಂದ್ರೆ ಲೈಕ್ ಯು, ಎ ಪರ್ಸನ್ ಲೈಕ್ ಯು, ದಿಸ್ ಈಸ್ ನೋ ಪ್ಲೇಸ್, ದಿಸ್ ಈಸ್ ನೋ ರೈಟ್ ಪ್ಲೇಸ್ ಫಾರ್ ದ ಪರ್ಸನ್ ಲೈಕ್ ಯು ಅಂದಂಗ. ಸೊ ಯು ಮಸ್ಟ್ ಲೀವ್ ದ ಪ್ಲೇಸ್, ಗೋ ಸಮ್ವೇರ್ ಎಲ್ಸ್. ನಿನ್ಗೆ ಎಲ್ಲಿ ಬರ್ತಾ ಇಲ್ಲ ಹೋಗು, ಈ ಜಾಗ ಬಿಡು. ಏನು ವಿಚಿತ್ರ ನಡೀತಿತ್ತು ಅಂತಂದ್ರೆ ಗಮನವಿಟ್ಟು ನೋಡ್ರಿ. ದ ಮ್ಯಾನ್ ಅಂದ್ರೆ ರಾಂಗ್ ಮ್ಯಾನ್, ಸೈಡ್ ಇನ್ ರಿಲೀಫ್. ಆ ಮನುಷ್ಯನಿಗೇನೋ ದೊಡ್ಡ ಆರಾಮಾಗಿ ಬಿಡ್ತಂತ. ನಮ್ಮನ್ನ ಯಾರ ಹೊರಗೆ ಹಾಕಿ, ಹೋಗಿ ನಿನ್ನ ಮನೆ ಬಿಟ್ಟು ಊರ್ ಬಿಟ್ಟು ಹೊರಗೆ ಹಾಕಿ, ನನ್ನ ಲೆಕ್ಕಾರ ಇಟ್ಟಿವಿ, ನಿನಗೆ ಊರ್ ಬಿಟ್ಟು ಹೊರಗೆ ಹಾಕಿ, ಮನೆ ಬಿಟ್ಟು ಹೊರಗೆ ಹಾಕಿ, ಆಫೀಸ್ ಬಿಟ್ಟು ಹೊರಗೆ ಹಾಕಿವು ಅಂತ ನಮ್ಗೆ ಯಾರು ಅಂದ್ರೆ ಕೈಕಾಲು ತರ ನಡುತ್ತವ್ರಿ. ಬಟ್ ಆ ಮನುಷ್ಯ ಏನ್ ಮಾಡಿಬಿಟ್ಟ ಅಂದ್ರ, ದೊಡ್ಡ ಭಾರ ಇಳಿದಾಗ ನಮಗ ಹಗೂರ್ ಆಗತ್ತಲ್ಲ, ರಿಲೀಫ್ ಆಗತ್ತಲ್ಲ, ನಿಟ್ಟುಸಿರು ಬಿಡ್ತಾನ. ನಿಟ್ಟುಸಿರು ಸಾಯ ಅಂತ ನಿಟ್ಟುಸಿರು ಬಿಡಿದ್ರೆ, ಭಾರ ಇಳಿದಾಗ ನಿಟ್ಟುಸಿರು ಬಿಡ್ತೀವಲ್ಲ, ಹಂಗ ಅವ ನಿಟ್ಟುಸಿರು ಬಿಟ್ಟ. ಯಾಕೆ ಅಂತ ನೀವು ಕೇಳಿದ್ರೆ ನಾ ಹೇಳ್ಬಿಡ್ತೀನಿ ನೋಡು. ತಾನು ಪೇಂಟಿಂಗು ಡ್ರಾಯಿಂಗು ಇಂಪಾರ್ಟೆಂಟ್ ಕೊಡುವಂತ ಮನುಷ್ಯ ಬರೀ ರೊಕ್ಕ ರೊಕ್ಕ ದುಡುಕಿ ವರ್ಕ್ ಆಫ್ ಯುಟಿಲಿಟಿ ಅಂತ ಜನರ ಮಧ್ಯದಲ್ಲಿ ಇತ್ತು ಸಾಕಾಗಿ ಬಿಟ್ಟಿತ್ತು ಅವನಿಗೂ ಸಾಕಾಗ್ಬಿಟ್ಟಿತ್ತು. ನಾ ಯಾವಾಗ ಹೋದೇನು ಇಲ್ಲಿಂದ ಅಂತ ಅನಿಸ್ಬಿಟ್ಟಿತ್ತು. ಆದ್ರೆ ಹೋಗಕ್ ಬರೋದಿಲ್ಲ. ಏನಾಯ್ತು, ಒಂದ್ಸಲ ಏನೋ ಘಟನೆ ನೆನಪಾಗ್ತತ್ ನನಗೆ. ಸರ್ ಐನ್ಸ್ಟೀನ್ ಅವ್ರದ್ರಿ. ಐನ್ಸ್ಟೀನು ಹಿಸ್ಟ್ರಿ ಸರ್ ಕ್ಲಾಸ್ ಕೂಡ್ತಿರ್ಲಿಲ್ಲ, ಗೊತ್ತೈತಿ ನಮಗೆ. ಇಲ್ಲ ಅಂದ್ರೆ ಕೇಳ್ಕೊಡ್ರಿ. ಆ ಶಾಲೆ ಬಿಟ್ಟು ಹೊರಗೆ ಹಾಕಿದ್ರೆ ನಾನು ಹೊಕ್ಕೇನೆ ಕ್ಲಾಸಿಗೆ ಅಂತೇಳಿ ಹಿಸ್ಟ್ರಿ ಸರ್ ಹೇಳ್ತಾರ. ಅವಾಗ ಐನ್ಸ್ಟೀನ್ಗೂ ಸಾಕಾಗಿರ್ತೈತ್ರಿ. ತನಗೇನೋ ಒಂದು
ನರಗಳ ತೊಂದರೆ ಐತೆ ಅಂತೇಳಿ ಒಂದು ಸರ್ಟಿಫಿಕೇಟ್ ತಂದು ಶಾಲೆಯಿಂದ ಬಿಟ್ಟು ಹೋಗಿ ಹಿಸ್ಟ್ರಿ ಸರ್ ಸಂಬಂಧನ ಬಿಟ್ಟು ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿರ್ತಾನ. ಈ ಹಿಸ್ಟ್ರಿ ಸರ್ ಹೋಗಿ ಹೆಡ್ ಮಾಸ್ಟರ್ ಕಂಪ್ಲೇಂಟ್ ಕೊಡ್ತಾರ, ನಾ ಹುಡುಗನ್ ತೆಗೆದು ಹಾಕಿದ್ರೆ ನಾ ಕ್ಲಾಸ್ಗೆ ಹೋಗ್ತೀನಿ ಅಂತೇಳಿ. ಸಾಕಾಗ್ಬಿಡ್ತದೆ ಹೆಡ್ ಮಾಸ್ಟರ್ಗೆ. ಅಷ್ಟೊತ್ತಿಗೆ ಇವನು ಒಂದು ಡಾಕ್ಟರ್ ಲೆಟರ್ ತೊಗೊಂಬಂದಿರ್ತಾನೆ, ಇವನಿಗೆ ನರ್ವ್ ಪ್ರಾಬ್ಲಮ್ ಐತಿ, ರೆಸ್ಟ್ ಬೇಕು ಅಂತ ಹೇಳಿ. ಸುಳ್ಳು ಅಂದ್ರೆ ಶಾಲೆ ಬಿಟ್ಟು ಹೋಗ್ಬೇಕಾಗಿತ್ತೈತಿವ. ಈ ಜನರ ಮಧ್ಯದಲ್ಲಿ ಸಾಕಾಗ್ಬಿಟ್ಟಿರ್ತದೆ ಅವನಿಗೆ. ಐನ್ಸ್ಟೈನ್ ಹೆಡ್ ಮಾಸ್ಟರ್ ಗೊತ್ತಿಲ್ಲ ಇವನು ಬಕ್ಕಂದೊಳಗೆ ಅಲ್ಲಿ ಡಾಕ್ಟರ್ ಲೆಟರ್ ತಮ್ಮ ನೀವು ಅಂತೇಳಿ, ಮೆಡಿಕಲ್ ಸರ್ಟಿಫಿಕೇಟ್ ತಂದ ಬಿಟ್ಟು ಹೋಗಕ್ಕಂತೇಳಿ. ಹೆಡ್ ಮಾಸ್ಟರ್ ಗೊತ್ತಿಲ್ಲ, ಕರೆಸ್ತಾರ. ಏನಿ ಭಾಳ ಗದ್ದಲ ಮಾಡ್ತೇಪ್ಪ, ಸಾಕಾಗ್ಬಿಟ್ಟು, ನೀ ಯಾವ ಹುಡುಗ ಕಲಿ ಹುಡುಗ, ನೀನು ನಾಳೆ ನಾನು ಸಸ್ಪೆಂಡ್ ಮಾಡಿ ಕ್ಲಾಸ್, ನಾಳೆ ಕ್ಲಾಸ್ ಬಿಟ್ಟು ಹೋಗು ಅಂತ ಹೊರಗೆ ಹಾಕ್ಬಿಡ್ತಾರ. ಎಷ್ಟು ಖುಷಿಯಾಗಿ ಬರ್ತೈತೆ ಅವನಿಗ್ರಿ. ಹೆಡ್ ಮಾಸ್ಟರ್ಗಳಿಂದ ಬೈಸ್ಕೊಂಡು ಡೋರ್ ಹತ್ರ ಬಂದು ಹಳ್ಳಿ ನಿಂತು ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸ್ಬಿಡ್ಬೇಕು ಅನ್ಸತ್ತಂತ. ಆದ್ರ ಬೇಡ, ಹೆಡ್ ಮಾಸ್ಟರ್ ಗೌರವ ತೋರ್ದಾಗ್ತೈತಿ ಅಂತ ಹೇಳಿ ತನ್ನ ಬೈಕಿ ಈಡೇರ್ ಬಿಡುತ್ತೆ ಅವನಿಗೆ. ತಾನ ಮೊದಲು ಹೊರಗೆ ಹೋಗ್ಬೇಕಂತ ಮಾಡಿದ್ದ ಶಾಲೆ ಬಿಟ್ಟು ಹೆಡ್ ಮಾಸ್ಟರ್ಗೆ ತಾವೇ ಅವನು ಹೊರಗೆ ಹಾಕ್ಬಿಟ್ರಲ್ಲ. ಬಹಳ ಖುಷಿ ಆಗ್ತದ ಈ ಮನುಷ್ಯನಿಗೆ. ಹಂಗ ಆಗ್ತೈತಿ. ಯಾವಾಗ ಇಲ್ಲಿಂದ ಹೋದೇನೋ ಅಂತ ಆಸೆ ಇತ್ತು ಅವನಿಗೆ. ಆ ಊರಿನ ಜನರೇ ಒಂದು ಹಿರಿಯರೇ ಇವನು ಹೊರಗೆ ಹಾಕ್ಬಿಟ್ರಲ್ಲ. ಹಿ ಸೈಡ್ ಯಪ್ಪ ಅಂತ ರಿಲೀಫ್ ಆಗ್ಬಿಡ್ತಂತ ಅವನಿಗೆ. ಅಂಡ್ ಗ್ಯಾದರ್ಡ್ ಅಪ್ ಹೀಸ್ ಅ ಬ್ರಷ್ ಅಂಡ್ ಪೇಂಟ್ಸ್. ತಳಗ ನೆಲಕ್ಕಿಟ್ಟು ಅವ್ರು ಕೂಡ ಮಾತಾಡಕತ್ತಿದ್ದ ಅಂತ ಅನಿಸ್ತದ. ಅವನ್ನೆಲ್ಲ ಗ್ಯಾದರಿಂಗ್ ಮಾಡ್ಕೊಂಡ, ತಗೊಂಡು ಕಲೆಕ್ಟ್ ಮಾಡ್ಕೊಂಡ, ಬ್ರಷು ಪೇಂಟ್ ಎಲ್ಲ ತಗೊಂಡು ಬ್ಯಾಗ್ನಾಗ ಹಾಕೊಂಡು ಹೋಗಕ್ಕೆ ರೆಡಿ ಆಗಿಬಿಡ್ತಾನೆ. ಆಯ್ತು ಸರ್, ನಾನು ಈ ಸದ್ಯ ಹೊರಟೆ, ನೀವು ಯಾವಾಗ ಹೋಗಂದ್ರೆ ನಿಮ್ಮ ಆದೇಶ ಆದ್ಮೇಲೆ ಹೋಗಬೇಕಲ್ಲ. ಆದ್ರೂ ಒಂದು ವಿಚಿತ್ರವಾದಂತ ಘಟನೆ ನಡೀತೈತಲ್ಲ. ಬಟ್ ಯಾಸ್ ಹಿ ವಾಸ್ ಅಬೌಟ್ ಟು ಗೋ ಅಂದ್ರೆ ಹೋಗೋ ಸ್ಟೇಜ್ನಾಗಿದ್ದಾಗ, ಬ್ರಷ್ ಪೇಂಟ್ ತಗೊಂಡ್ಬಿಟ್ಟು ಹೆಜ್ಜೆ ಇನ್ನೇನ್ ಹಾಕ್ಬೇಕು ಅಂತೇಳಿ ಒಂದು ಹೆಜ್ಜೆ 2 ಹೆಜ್ಜೆ ಇಡೋದ್ರೊಳಗಾಗಿನ ಆ ಹುಡುಗಿ ಏನಿತ್ತಲ್ಲ, ಗರ್ಲ್ ಆಫ್ ದ ಸೈಲೆಂಟ್ ಟಾರೆಂಟ್, ಓಡ್ ಬಂದ್ಬಿಟ್ರಿ ಇವನ ಹತ್ರ. ಮಾಮಾ ಅಂತ ಹೇಳ್ರಿ, ಹೋಗ್ಬೇಡ ಮೈ ಬಿ ಆತೂ ಅತ್ತಾರಲ್ಲ ಹಂಗತ್ತಾರೆ. ಇಡೀ ಊರಿನ ಜನ ಎಲ್ಲ ಗಾಬರಾಗಿ ನೋಡಕತ್ಬಿಟ್ರೆ, ಏನಾತು ನಮ್ಮ ಹುಡುಗಿ ಇವನಿಂದ ಯಾಕೆ ಹೊಂಟ್ಲು ಅಂತೇಳಿ. ನಾವು ಗಮನಿಸ್ಬೇಕು, ಇದ್ರ ಹಿಂದೆ ಒಂದು ಒಳಾರ್ಥದ. ಏನೈತಂದ್ರೆ, ಬರೇ ವರ್ಕ್ ಆಫ್ ಯುಟಿಲಿಟಿ ಮಾಡ್ತಕ್ಕಂಥ ವ್ಯಕ್ತಿ ಏನಾದರೂ ಸಾಹಿತ್ಯ, ಸಂಗೀತ, ಆರ್ಟಿನ ಒಂದ್ಸಲ ಅನುಭವ ಆಯ್ತಂದ್ರೆ ಏನು ತಡೆಯಕ್ಕಾಗಲ್ಲ ಅವನಿಗೆ. ಅವ ಸಾಹಿತಿ ಆಗೇ ತೀರ್ತಾನ, ಸಂಗೀತವನ್ನ ಆಲ್ಸೇ ತೀರ್ತಾನ, ಅವನ್ನ ಹಿಂದಕ್ಕೆ ತಕ್ಕೊಳಕ್ ಆಗೋದಿಲ್ಲ ಅಂತ ಮೀನಿಂಗ್. ಅಷ್ಟು ಫೈನ್ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಟ್ಯಾಗೋರ್ ಸರ್. ಆ ಹುಡುಗಿ ಓಡಿ ಬಂದ್ಬಿಡ್ತಾಳ್ರಿ. ಆ ಹುಡುಗಿ ಏನು ವರ್ಕ್ ಆಫ್ ಯುಟಿಲಿಟಿ ಅಂತಂತ ಇದ್ದದ್ದು ಈಗ ಚೇಂಜ್ ಆಗ್ತಾಳ. ಆಕೆ ಚೇಂಜ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಮ್ಯಾನ್ ಆಫ್ ಆರ್ಟ್ ಈ ಪುಣ್ಯಾತ್ಮಂದು. ಅಂದ್ರೆ ಆರ್ಟ್ ಇಂಥ ಶಕ್ತಿ ಐತಿ ಅಂತ ಹೇಳಿ ಯಾರು ತಡೆಯಕ್ ಆಗೋದಿಲ್ಲ ಅದನ್ನ ಅಂತ ಹೇಳಿ. ಎಲ್ಲರಿಗೂ ಮಸ್ಮರಿಕ್ ಮಾಡ್ತಕ್ಕಂಥ ಶಕ್ತಿ ಐತಿ. ಒಂಥರ ಇನ್ಫೆಕ್ಷನ್ಸ್ ಅದು ಆರ್ಟ್. ಆ ಹುಡುಗಿಗೆ ಇನ್ಫೆಕ್ಷನ್ಸ್ ಆಗೈತಿ, ಇಡೀ ಊರಿಗೆ ಇನ್ಫೆಕ್ಷನ್ಸ್ ಆಗೈತಿ. ಈ ಹುಡುಗಿ ಅಲ್ಲಿ ಓಡಿ ಬರೋದ್ರಿಂದ ಏನದರ ಅರ್ಥ? ಯಾವ್ದು ಗೆದ್ದಿತ್ತು? ವರ್ಕ್ ಆಫ್ ಯುಟಿಲಿಟಿ ಗೆದ್ದೇವು, ವರ್ಕ್ ಆಫ್ ಆರ್ಟ್ ಗೆದ್ದೇವು ಅಂತ ಹೇಳಿ. ಒಂಥರ ಹೇಳ್ತನಲ್ಲ ಸ್ಟಾರ್ಟಿಂಗ್, ಒಂಥರ ಇದೇನಪ್ಪಾ ಅಂತಂದ್ರೆ ಕಾಂಟೆಸ್ಟ್, ಇದು ಪ್ರತಿಸ್ಪರ್ಧಿತನ ಆಯ್ತು ಇಲ್ಲಿ. ಯಾವ್ದು ಗೆಲ್ಲುತ್ತ ನೋಡ್ಬೇಕು. ಟ್ಯಾಗೋರ್ ಸರ್ ಕೇಳಿ, ಮೊದಲೇ ಏನ್ ಗೆಲ್ಲಿಸ್ತಾರ ಅವರು? ಆರ್ಟೇ ಗೆಲ್ಲಿಸ್ತಾರ. ನಮ್ಮಂತರ ಕೈ ಕೊಟ್ಟಿದ್ರ ಇದಕ್ಕೆ ಎಂಡ್ ಬೇರೆ ಕೊಡ್ತಿದ್ ನಾನು. ಆ ಮನುಷ್ಯ ಬ್ರಷ್ ಹೋಗದ್ ಕೆಲಸ ಮಾಡಕ್ ಹತ್ತಿರ್ಬೇಕು, ರೊಕ್ಕ ಕಾಶೆ ಬಿದ್ದು. ನಮ್ಮಂತವ್ರ ಮೆಂಟಾಲಿಟಿ ಹಂಗದ. ನಾ ಹಂಗೆ ಎಂಡ್ ಕೊಡ್ತಿದ್ದೆ, ಬಟ್ ಟ್ಯಾಗೋರ್ ಸರ್ ಹಿಂಗೆ ಎಂಡ್ ಕೊಟ್ಟಾರ. ನಾ ಶಾನೋ ಅವ್ರ ಶಾನೋ, ಯಾರು ನನ್ನ ಮಾತು ಕೇಳ್ತಿರೋ ಅವ್ರ ಮಾತು ಕೇಳ್ತಿರೋ. ಸರಿ ತಾನೆ? ಓಕೆ ಫ್ರೆಂಡ್ಸ್, ಹಿಂಗ ಟ್ಯಾಗೋರ್ ಸರ್ ಅವರು ಜಗತ್ತಿಗೆನ ಒಂದೇನೋ ಬಹುಮುಖ್ಯವಾಗಿರ್ತಕ್ಕಂಥದ್ದು, ಬಹು ಬೇಡಿಕೆ ಇರ್ತಕ್ಕಂಥದ್ದು ಒಂದು ವಿಚಾರವನ್ನ ತಿಳಿಸಿಕೊಟ್ರು. ಹಾಗಾಗಿ ನಾವೆಲ್ಲರೂ
ಸ್ವಲ್ಪ ಸಂಗೀತ ಸಾಹಿತ್ಯವನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಂತಕ್ಕಂಥದ್ದು ತತ್ವ ಇಲ್ಲಿ ಒಂದು ಕಥೆ ಮುಖಾಂತರ ಹೇಳ್ತಾರ ಅಷ್ಟೇ. ಬ್ಯೂಟಿಫುಲ್ ಕಥೆ. ಸುಮ್ಮನೆ ಹೇಳಿದ್ರೆ ಒಂದು ಕೇಳ್ತಿದ್ವ ನಾವು. ದ ಗರ್ಲ್ ಆಫ್ ದ ಸೈಲೆಂಟ್ ಟಾರೆಂಟ್ ಏನಾಯ್ತು? ದ ಮ್ಯಾನ್ ಸೈಡ್ ಇನ್ ರಿಲೀಫ್ ಅಂಡ್ ಗ್ಯಾದರ್ಡ್ ಅಪ್ ಹಿಸ್ ಬ್ರಷ್ ಅಂಡ್ ಪೇಂಟ್ಸ್ ಬಟ್ ಯಾಸ್ ಹಿ ವಾಸ್ ಅಬೌಟ್ ಟು ಗೋ, ಹೋಗಾಕ್ ರೆಡಿ ಇದ್ದಂತೆ ದ ಗರ್ಲ್ ಆಫ್ ದ ಸೈಲೆಂಟ್ ಟಾರೆಂಟ್ ಕೇಮ್ ಅಪ್. ಹೆಂಗ್ ಬರ್ತಾಳ? ಟ್ರಿಪ್ಪಿಂಗ್ ಅಂತಂದ್ರೆ ಬಿದ್ದುಕೊಂತ ಎದ್ದುಕೊಂತ ಚೀರ್ಕೊಂತ ಬರ್ತಾಳ್ರಿ. ಏನ್ ಚೀರ್ತಾಳ ನೋಡಿಲ್ಲ. ಮಮಾ ಟೆರೋ ಮೈಬಿ ಆತು ಅಂತಾರಲ್ಲ ಹಿಂದ್ಯಾಗ ಉರ್ದುದಾಗ ಅಂತಿರ್ತಾರ ನೋಡ್ರಿ. ಆತರ ವೇಟ್ ಎ ಮೊಮೆಂಟ್, ಐ ಶಾಲ್ ಕಮ್ ವಿತ್ ಯು, ಐ ಡೋಂಟ್ ವಾಂಟ್ ಟು ಸ್ಟೇ ಹಿಯರ್. ಬ್ಯೂಟಿಫುಲ್ ಚೇಂಜ್. ಎಂಥ ಚೇಂಜ್ ಅಪ್ಪ! ಬಿಕಾಸ್ ಆಫ್ ಆರ್ಟ್. ವಿದ್ಯಾರ್ಥಿಗಳೇ ಬಹಳ ಬ್ಯೂಟಿಫುಲ್ ಅದರಿ, ಬಹಳ ಬ್ಯೂಟಿಫುಲ್ ಅದಲ್ಲ. ಎಲ್ಲರೂ ಗಾಬರಿ ಹೊಡೆದು ಬಿಡ್ತಾರ್ರಿ. ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವರು ಒಂದ್ ಸ್ವಲ್ಪ ಏನೋ ಡ್ರಾಯಿಂಗ್ ಪೇಂಟಿಂಗ್ ಮಾಡಿದ್ರೆ ಅವ್ರ ಗಾಬರಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅದ್ರಾಗಂತ ಶಕ್ತಿ ಐತೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಬಟ್ ಏನೋ ಗೊತ್ತಿಲ್ಲಲ್ಲ. ದ ಎಲ್ಡರ್ಸ್ ಗಾಸ್ಪ್ಡ್ ಇನ್ ಸರ್ಪ್ರೈಸ್. ಗಾಸ್ಪ್ ಅಂದ್ರೆ ಏನು? ಬಾಯಿ ತೆಗೆದು ಉಸಿರು ಒಳಗೆ ತಗೊಂಡು ಸೌಂಡ್ ಹೆಂಗತೆ ಮಾಡಿದ್ರಿ. ಏನಂತಪ್ಪ ಇದು? ಶಾಕ್ ಅಂದಂಗ. ದ ಎಲ್ಡರ್ಸ್ ಗಾಸ್ಪ್ಡ್ ಇನ್ ಸರ್ಪ್ರೈಸ್. ಯಾಕೆ? ನೆವರ್ ಬಿಫೋರ್ ಹ್ಯಾಡ್ ಎ ಥಿಂಗ್ ಲೈಕ್ ದಿಸ್ ಹ್ಯಾಪನ್ಡ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಅಂದ್ರೆ ಏನು? ಇದನ್ನ ಹೆಂಗತೆ ಮಾಡ್ಕೋರಿ. ಎ ಥಿಂಗ್ ಲೈಕ್ ದಿಸ್ ಹಿಂಗತೆ ಮಾಡ್ಕೋರಿ. ಎ ಥಿಂಗ್ ಲೈಕ್ ದಿಸ್ ಹ್ಯಾಡ್ ನೆವರ್ ಹ್ಯಾಪನ್ಡ್ ಬಿಫೋರ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಹೆಂಗತೆ ಮಾಡ್ಕೋರಿ ಅನ್ಮೀನಿಂಗ್. ಇನ್ನೊಂದ್ಸಲ ಹೇಳೇನ್ರಿ. ಎ ಥಿಂಗ್ ಲೈಕ್ ದಿಸ್ ಹ್ಯಾಡ್ ನೆವರ್ ಹ್ಯಾಪನ್ಡ್ ಬಿಫೋರ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಈ ತರದ ಘಟನೆ ಹಿಂದೆಂದು ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಆಗಿಲ್ಲ. ಏನಿದು ನಡಿಬಾರ್ದು ನಡೀತಲ್ಲ. ಈ ಥಿಂಗ್ ಅಂದ್ರೆ ಯಾವ ಥಿಂಗು? ಹೈಪನ್ ಇದು ಏನ್ ಡ್ಯಾಶ್ ಕೊಟ್ರು ಅಂದ್ರೆ ಅದರ ಮೀನಿಂಗ್ ಹೇಳ್ತಾರೆ. ಯಾವ ಥಿಂಗು ನಡೆದದ್ದಲ್ಲೇ? ಎ ಥಿಂಗ್ ದಟ್ ಹ್ಯಾಡ್ ಅ ನೋ ಮೀನಿಂಗ್ ಅಂಡ್ ನೋ ಪರ್ಪಸ್ ಅಟ್ ಆಲ್. ಮೀನಿಂಗ್ ಇಲ್ಲ, ಪರ್ಪಸೇ ಇಲ್ಲ ಅನ್ನುವಂತ ಥಿಂಗ್ ನಡೆದೇ ಇಲ್ಲ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ. ಬಟ್ ಇವತ್ತು ನಡೀತೈತಲ್ಲ. ಏನು? ಯಾಕಾಯ್ತು? ಹೆಂಗಾಯ್ತು? ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂದ್ರೆ ಆ ರಾಂಗ್ ಮ್ಯಾನ್. ಅಂದ್ರ ಅವ ತೆಗಿತಕ್ಕಂಥ ಚಿತ್ರ, ಪೇಂಟಿಂಗ್, ಅಂದ್ರ ಡ್ರಾಯಿಂಗ್, ಪೇಂಟಿಂಗ್, ಸಾಹಿತ್ಯ, ಲಿಟ್ರೇಚರ್, ಮ್ಯೂಸಿಕ್, ಆರ್ಟ್, ಆರ್ಕಿಟೆಕ್ಚರ್ ಜನರ ಮನಸ್ಸನ್ನ ಬದಲಾಯಿಸ್ತಕ್ಕಂಥ ಶಕ್ತಿ ಐತಿ, ನೆಮ್ಮದಿ ಕೊಡ್ತಕ್ಕಂಥ ಶಕ್ತಿ ಐತಿ. ಎಲ್ಲಿದ್ರು ಹೋಗ್ತಿದ್ಲ ಆ ಹುಡುಗಿ ತನ್ನೆಲ್ಲ ಹಿರಿಯರನ್ನ ಎದುರು ಹಾಕೊಂಡು. ವಿದ್ಯಾರ್ಥಿಗಳೇ, ನಿನ್ನೆ ಪಾರ್ಟ್ ಫಸ್ಟ್ ಸ್ವಲ್ಪ ಗಡಬಡ ಮಾಡಿದೆ ಅಂತ ಅನಿಸ್ತದ. ಇವತ್ತಿನ ಪಾರ್ಟ್ ಕೂಲ್ ಆಗಿ ಹೇಳಿನಿ, ನೈಸ್ ಆಗಿರ್ತದ. ಈ ಲೆಸನ್ ಟೀಚ್ ಮಾಡ್ಲಿಕ್ಕೆ ನಾನು ಇದು ಸೆಕೆಂಡ್ ಇಲ್ಲ ಥರ್ಡ್ ಯೂನಿಟ್ ಅದಾಯ್ತು. ಅಷ್ಟಿನ್ನೂ ಆರಾಮಾಗಿ ಕುಂತು ಹೇಳುವಷ್ಟು ಸ್ವಲ್ಪ ಇದು ಅದಕ್ಕೇನು ಭಯ ಅಂತಾರಲ್ಲ ಒಂಥರ, ಅದು ಪೂರ್ತಿ ಹೋಗ್ತದ. ಆರಾಮಾಗಿ ಹೇಳ್ತೀನಿ, ಬೇಕಾದಷ್ಟು ತಿಳಿಸಿ ಹೇಳ್ತೀನಿ. ಓಕೆ. ಅದೇ ತರಹ ಇನ್ನು ಕನ್ನಡ ಮೀಡಿಯಂ ಹಾಕ್ತೀನಿ ರೀ. RMS ಆದರ್ಶ ಶಾಲೆ ಇಂಗ್ಲೀಷ್ ಐತಲ್ಲ ಅದನ್ನು ಹಾಕ್ತೇನೆ. ಆಮೇಲೆ ಗ್ರಾಮರ್ ಹೇಳಿಕತ್ತೀನಿ, ಪಾರ್ಟ್ ಆಫ್ ಸ್ಪೀಚ್ ಹೇಳಿಕತ್ತೀನಿ. ನೌನ್ ಪ್ರನೌನ್ ಮಾಡಿಟ್ಟು ವಿಡಿಯೋ ಮಾಡಿಲ್ಲ ವಿಡಿಯೋ ಆ್ಯಕ್ಚುಲಿ. ಅವನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬೇಕು. ನೋಟ್ಸ್ ರೆಡಿ ಮಾಡಿಟ್ಟಿನಲ್ಲ ಹಿಂಗತೆ. ಗ್ರಾಮರ್ ಕಲಿಸ್ತೇನೆ ರೀ, ಲೆಸನ್ ಕಲಿಸ್ತೇನೆ ರೀ, ಪೋಯಮ್ ಕಲಿಸ್ತೇನೆ ರೀ. ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಡಿಯಾಗಿರ್ರಿ. ಹಾಕ್ತಕ್ಕಂಥ ಎಲ್ಲದನ್ನು ನಿಮಗೆ ನೋಟಿಫಿಕೇಶನ್ಸ್ ಬರ್ತಾವೆ. ಇವತ್ತು ಯಾವ್ದು ಅಪ್ಲೋಡ್ ಮಾಡಿದ್ರು ಅಂತೇಳಿ. ಹಾಗಾಗಿ
ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಾಚ್ ಮಾಡ್ರಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಜೂನ್ ಸ್ಕೂಲ್ ಸ್ಟಾರ್ಟ್ ಆಗ್ತದ, ಅಷ್ಟರೊಳಗಾಗಿ ಹಾಂಗ ಸಣ್ಣಗ ಚಾಲು ಮಾಡಿ. ನನಗೂ ಅಲ್ಲೇ ಬರ್ತದ, ಯಾಕಂದ್ರೆ 5 ಕ್ಲಾಸಿನ ಲೆಸನ್ಸ್ ಟೀಚ್ ಮಾಡ್ಬೇಕಲ್ಲ ನಾನು. ಓಕೆ, ವಾಚ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.